ಅದು ಹೆಸರೇ ಡೆತ್ ರೋಡ್ ಆಫ್ ಬೊಲಿವಿಯಾ. ಹೆಸರೇ ಡೆತ್ ರೋಡ್, ಸಾವಿನ ರಸ್ತೆ. ನನಗೊಂದು ಟಿಕೆಟ್ ಕೊಟ್ಟಿದ್ದಾನೆ, ಟಿಕೆಟ್ ಟು ಡೆತ್ ರೋಡ್ ಆಫ್ ಬೊಲಿವಿಯಾ ಅಂತ ಯಾರಿಗೋ ತೋರಿಸಿದೆ. ಫೋಟೋ ಇದೆ, ತೋರಿಸ್ತೀನಿ ತಿಕ್ಕೊಂಡು. ಏನು ಸರ್ ಈಗ ಫೋಟೋ ಸಾಯೋದಕ್ಕೆಲ್ಲ ಹೋಗ್ತಿದ್ದೀರಾ? ಇಲ್ಲಲ್ಲಪ್ಪ, ರೋಡೇ. ಅಲ್ಲಿ ನನಗೆ ಹೋಗಬೇಕು ಅಂದರೆ ಇಲ್ಲ ಹೋದರೆ ಏನಾಯಿತು, ಅವತ್ತು ಮಳೆ ಬಂದ್ಬಿಡ್ತು. ಹೋದೆ, ಕೇಳಿದೆ ಈ ಥರ ಹೋಗಬೇಕು ಅಂತ ಕೇಳಿ. ಇಲ್ಲ ಸರ್ ಯಾರು ಹೋಗಲ್ಲ ಇಷ್ಟೊತ್ತಲ್ಲೇ, ತುಂಬ ಡೇಂಜರು, ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ನಾನು 1000 ಕಿಲೋಮೀಟರ್ ಬಂದೀನಪ್ಪ ಇನ್ನೇನ ಅಂತಂದೆ. ಅಟ್ಲೀಸ್ಟ್ ಬೈಕ್ ಆದರೂ ಪರವಾಗಿಲ್ಲ, ನನಗೆ ಅಲ್ಲಿ ರೋಡ್ ನೋಡಬೇಕು ಅಂತ. ಡೆತ್ ರೋಡ್ ಅಂತ. ಅದಕ್ಕೆ ಇಲ್ಲ ಸರ್ ಯಾರು ಇಲ್ಲ ಅಂತಂತ. ಅವಾಗ ಒಂದು ಕೆಲಸ ಬೇಕಾ, ನಾನು ಅಷ್ಟು ದುಡ್ಡು ಕೊಟ್ಟಿರ್ತೀನಿ, ನೀವು ಚೀಟಿ ಇಟ್ಕೊಂಡ್ರೆ ನೀವು ಓಕೆ ಆದರೆ ಕೊಡಿ, ಇಲ್ಲ ಬೆಳಗ್ಗೆ ಇಸ್ಕೊಂಬಿಡ್ತೀನಿ ದುಡ್ಡು ಅಂತ. ಮೋಸ್ಟ್ಲಿ ಬರಲ್ಲ ಸರ್, ಟ್ರೈನ್ ನಿಮ್ಮ ಇಷ್ಟ. ನಾನು ಹೋಗಿ ಹೋಟ್ಲ್ ಮಲ್ಕೊಂಬಿಟ್ಟೆ. 9 ಊಟ ಮಾಡಿ ಮಲಗಿದ್ದೀನಿ. ಯಾರು ಬಾಗುತ್ತೆ ಡಾಗ ತಟ್ಟಿದ್ರು. ಯಾರು ನಮ್ಗೆ ಡಾಕ್ಟರ್ ಕುಮಾರ್ ಅಂತ ಇಸ್ತಂದ್ರೆ ಏನಂತ ಅವನೇ ಇಲ್ಲ ಅಂಗಡಿ ಬಾಲಾಕ್ಬಿಟ್ರಪ್ಪ 5:30 ನೀವು. ಇಲ್ಲ ಸರ್ ನಾನು ಒಬ್ಬನು, ನೀವು ಅಷ್ಟು ದೂರ ಬಂದೆ, ನಂಗೆ ತುಂಬ ಫೀಲ್ ಆಗೋಯ್ತು. ನಮ್ಮ ದೇಶ ನೋಡೋಕ್ಕೆ ಯಾವುದೋ ದೇಶದ ಇಷ್ಟ ಬಂದು ನೋಡಿದಿಲ್ಲ ಅಂತ. ಅದಕ್ಕೋಸ್ಕರ ನಿಮ್ಮನ್ನು ಒಬ್ಬನು ಸಿಕ್ಕಿದ್ದಾನೆ, ಬಟ್ ಅವ್ರ ಬೈಕೆಲ್ಲ ಕಾರಲ್ಲಿ ಕರ್ಕೊಂಡ್ರೆ, ಕಾರ್ ಇನ್ನೂ ಒಳ್ಳೆದು, ಕರ್ಕೊಂಡು ಹೋಗಪ್ಪ ಸಾಕು, ನಂಗೆ ತೋರಿಸಿ ಸಾಕು ಅಂತ. ಬರ್ತೀನಿ ಬೆಳಿಗ್ಗೆ. ಅವ್ನ ಭಾಷೆ ನನಗೆ ಬರಲ್ಲ, ಅವ್ನ ಭಾಷೆ ಬರಲ್ಲ. ಸರ್ ಹಿಂಗೆ ಅಂತಾನೆ ಚೂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ನಾನು ಡರ್ನೋ ಬಟ್ ಪಕ್ಕಿತ ಸ್ಪ್ಯಾನಿಯಲ್ ಅಂದರೆ ಚೂಚೂರು ಬರುತ್ತೆ, ನಂಗೆ ಒಂಚೂರು ಅಡ್ಜಸ್ಟ್ ನಾವು ಪರವಾಗಿಲ್ಲ, ನನಗೆ ನೋಡಬೇಕಷ್ಟೇ. ಅವನಿಗೆ ಬೆಳಗ್ಗೆ ಇವನು ಬರ್ತಾನೆ ಅಂತ ಹೇಳಿದ್ರು. ಬೆಳಗ್ಗೆ ನಾನು ಹೇಳ್ದೆ 5 ಗಂಟೆಗೆ ಇದ್ದು ಬಿಡಕ್ಕೆ ಅಂತ ಹೇಳ್ದೆ. ಆಯಿತು ಅಂತ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಬಂದಪ್ಪ, ಪ್ರಾಂಪ್ಟಾಗಿ ಬಂದು ಬಗಲ್ ತಡ್ದ, ರೆಡಿ ಇದೀನಿ, ಕ್ಯಾಮ್ರಾ ತೊಗೊಂಡು ಹೊರಟ್ವಿ. ಅಲ್ಲೇನಾಯಿತು, ರಾತ್ರಿ ಮಳೆ ಬಂತ, ಫಾಗ್ ಆಗ್ಬಿಡಿತು. ಹಾಗೆ ನಾನು ನಡ್ಕೊಂಡು ಹಿಂಗೆ ಹೋಗಿ, ಇಲ್ಲ ಹಿಂಗೆ ಹೋಗ್ತಾಯಿದ್ರೆ ಮಧ್ಯ ದವ ನೀರೆಲ್ಲ ಬೀಳುತ್ತೆ. ಈ ಏನಂದರೆ ಅದು ಹೆಂಗಿರುತ್ತೆ ರೋಡ್ ಅಂದರೆ, ಫಾರ್ ಎಕ್ಸಾಂಪಲ್ ಏನಕ್ಕೆ ಡೆತ್ ರೋಡ್ ಅಂತ ಕೇಳ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೀವು ತಿರುಪತಿಗೆ ಹೋಗ್ತೀರಾ ಅಥವಾ ನೀವು ಧರ್ಮಸ್ಥಳಕ್ಕೆ ಹೋಗಿ, ಹಿಂಗಿರುತ್ತೆ ರೋಡು, ಘಾಟಿ, ಬಸ್ ಬಿದ್ದರೂ ಘಾಟಿ ಇರುತ್ತೆ, ಅಲ್ಲೇ ಇರುತ್ತೆ, ಕಾಣುತ್ತೆ ನಿಮಗೆ. ಇದೇ 90 ಡಿಗ್ರಿ ಕಟ್ಟತ್ತೆ, ಹಿಂಗಿರುತ್ತೆ. ಬಿದ್ದರೆ ಅದು ನೋಡಿ ನಿಮ್ಗೆ, ಆ ಪಿಕ್ಚರ್ ನೋಡಿ ನಿಮಗೆ, ಅದು ಗೊತ್ತಿಲ್ಲ ನನಗೆ. ನಾನು ಹಿಂಗೆ ಹೋಗ್ತಾ ಇದ್ದೆ, ಓಡೋಡಿ ಬಂದು ಫಿಲಿಗ್ರೋ ಬಂದು ಹಿಂಗೆ ಹಿಡ್ಕೊಂಡು ಎಳೆದ್ಬಿಟ್ಟ. ಏನಾಯ್ತಪ್ಪ ನನಗೆ, ಜಗಳಕ್ಕೆ ಬರ್ತೀನಿ, ನಾನೇ ಓನರಲ್ವ ಅಂತ. ಅದು ಹೋಗಿ ಮುಂಚೆ ಹಿಂಗೆ ಅಂದ್ಕೊಂಡು ಒಂದು ಜನವರ ಕಟ್ಟಾಗ್ಬಿಡ್ತು ನಂದು. ಓಹ್ ಏನೋ ಪ್ರಾಬ್ಲಮ್ ಇದೇನಪ್ಪ, ಏನಾಗೋದು ಅಪಶಕನ. ಸರಿ ಹೋದೆ, ಅವ್ನು ಫಿಲಿಗ್ರೋ ಹತ್ತು ಹಿಡ್ಕೊಂಡು ಹೋಗ್ಬೇಡ ಅಂತ. ಅವನ ಫಿಲಿಗ್ರೋ ಅಂದರೆ ಡೇಂಜರ್ ಅಂತ. ನನಗೆ ಅವ್ರ ಭಾಷೆ ಗೊತ್ತಿಲ್ಲ. ಏನಿದೆ ಹೋಗ್ಬೇಡ ನನಗೆ ಅಂತ. ಆದರೆ ಬಾಬಾ ಅಂತ ಹಿಂಗೆ ಕರ್ಕೊಂಡ್ಬಂದು ಈ ಕಡೆ ಬಂದು ತೋರಿಸ್ದ ಸರ್, ಈ ಕಡೆಯಿಂದ ಆ ಆ್ಯಂಗಲ್ ತೋರಿಸ್ದ. ನಾನು ಹಿಂಗೆ ಗೊತ್ತಿಲ್ವಲ್ಲ, ಹಿಂಗೆ ಅನ್ಕೊಂಡಿಲ್ಲ, ಹೋಗ್ಬಿಡ ಬಿದ್ದೋಗ್ಬಿಡ್ತೀಯ ನೀನು. ಅದು ರಾತ್ರಿ ಮಳೆ ಬಂದಿಲ್ಲ, ಈ ಕಡೆ ಬಂದು ಹಿಂಗೆ ಕಟ್ಟಿಂಗ್ ಅಲ್ಲಲ್ಲಿ ಸತ್ತೋದು ಇದು ಹಾಕಿದ್ದಾರೆ, ಕ್ರಾಸ್. ಅಂದರೆ ಅದರಿಗೂ ಇಟ್ಸ್ ಕಾಲ್ಡ್ ಡೆತ್ ರೋಡ್ ಅಂತ ಕರೀತಾರೆ. ಅದು ಹೆಸರೇ ಡೆತ್ ರೋಡ್, ಬೊಲಿವಿಯಾದ ಡೆತ್ ರೋಡ್ ಅಂತ ಕೇಳಿ ಬರುತ್ತದೆ. ಇದು ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿದೆ. ಆಮೇಲೆ ಹೊರಗಡೆ ಬಂದು ವೀಡಿಯೋ ತೆಗಿತೀನಿ, ಏನಪ್ಪ ಹೆಂಗಿದೆಯಪ್ಪ, ನಾನು ಕಾಪಾಡಿದೆಯಪ್ಪ, ನೀನು ನನ್ನ ದೇವರು ಅಂತ ನಾನು ಹೇಳ್ತೇನೆ, ಓಡ್ತಾ ಇದ್ದೇನೆ, ಇರಬೇಕಲ್ವ ನೀವು, ನಾನು ಬರ್ತೀನಲ್ವ ಅಂತೀನ ಆಯ್ತು. ಹೇಳ್ತೇನೆ, ನಂಗೆ ಅರ್ಥ ಆಗಲ್ಲ ಭಾಷೆ, ಬಟ್ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ ಹಗ್ ಮಾಡಿ ತುಂಬ ಖುಷಿ ಆದಪ್ಪ. ಲೈಕ್ ದಿಸ್ ಈ ಥರ ಒಂದೊಂದೇ ಎಕ್ಸ್ಪೀರಿಯೆನ್ಸು ತುಂಬ ಭಯಂಕರವಾಗಿರುತ್ತೆ ನಮಗೆ. ಸೊ ಆಮೇಲೆ ಹೋಗಿ ತಲುಪಿದ್ರೆ ಆ ರಸ್ತೆ ನೋಡಿಕೊಂಡು ಆ ರಸ್ತೆಯಲ್ಲೇ ಸ್ವಲ್ಪ ದೂರ ಹೋಗಿ ಎಲ್ಲೆಲ್ಲಿ ಆ ಥರ ಇದಿದೆ, ಏನಕ್ಕಿದೆ ಅಂತ ಅಲ್ಲಿ ಜನ ಬರ್ತಾರೆ, ಎಕ್ಸ್ಪೀರಿಯನ್ಸ್ ಬರ್ತಾರೆ. If you look off the side of the road, you're looking down at a 600-meter drop into the surrounding forest. ಅದರ ಮೇಲೆ ನೀರು ಬೀಳ್ತಿರುತ್ತೆ ಗಾಡಿ ಮೇಲೆ. ಅಲ್ಲ, ಕೆಲವು ಹಿಂಗೆ ಹರ್ಕೊಂಡು ನೀರು ಬೀಳ್ತಾ ಇರ್ತಾರೆ, ಇಲ್ಲೂ ಬೀಳ್ತದ. ಆ ರೋಡ್ ಹಂಗಿದೆ, ಈ ಥರ ಇರುತ್ತೆ ರೋಡು. ಆ ಥರ ರೋಡ್ ನಾವು ಎಲ್ಲೂ ನೋಡಿಲ್ಲ. ಇವಾಗ ಗಂಗೋತ್ರಿ ನೋಡಿದ್ದೀವಿ, ಯಮುನೋತ್ರಿಗೆ ಹೋಗಿದ್ದೀವಿ, ತಿರುಪತಿಲಿ ಹೋಗಿದ್ದೀವಿ, ಧರ್ಮಸ್ಥಳ, ಕುಕ್ಕೆ ಎಲ್ಲ ಕಡೆ ಈ ಥರ ರೋಡ್ ನಾನು ಯಾವತ್ತೂ ನೋಡಿಲ್ಲ. ಅದಕ್ಕೆ ಏನಕ್ಕೆ ಡೆತ್ ರೋಡ್ ಅಂತ, ಡೆತ್ ರೋಡ್ ಆಫ್ ಬೊಲಿವಿಯಾ ಅಂತ. ಅದಕ್ಕೆ ಬೊಲಿವಿಯಾಗೆ ಹೋದರೆ ಆ ಡೆತ್ ರೋಡ್ ಹೋಗಬೇಕು. ಅಂದರೆ ಬಿದ್ದರೆ ಮತ್ತೆ ವಾಪಸ್ ಬರಲ್ಲ ಅವನು. ಆಯ್ತು, ನಿಮ್ಗೆ ತೆಗಿಯೋಕ್ಕೆ ಆಗಲ್ಲ ಆ ಥರ. ಇಲ್ಲಿ ಬೀಳ್ತಿರಲ್ಲಪ್ಪ ನೀವು. ಇವಾಗ ಎಷ್ಟು ನೋಡಿ KSRTC ಬಸ್ಗಳು ಬಿದ್ದಿರ್ತಲ್ಲ, ಎತ್ಕೊಂತಾರೆ, ಕಾಣಿಸ್ತಾರೆ. ನಾವೇ ಚಾರ್ ಮಾಡಿ ಇಳಿದಿದ್ವಲ್ಲ, ಹಿಂಗಿರಲ್ಲ. ಅದು ತುಂಬ ರಿಸ್ಕ್. ಇದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಈ ಉದಾಹರಣೆ ಚಾರ್ಮಾಡಿ ಘಾಟು, ಅಲ್ಲಿ ಹಿಂಗೆ ರೋಡ್ ಇರುತ್ತೆ, ಹಿಂಗಿರ್ತದೆ, ಬಿದ್ದರೆ ಒಂಚೂರು ಕಾಣುತ್ತೆ. 60 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಅದು ನೋಡಿ, ಫೋಟೋ ನೋಡಿ ನಿಮ್ಗೆ ಗೊತ್ತಾಗ್ತದೆ. ನೀವು ಇದರಲ್ಲಿ ಡೆತ್ ರೋಡ್ ಬೊಲಿವಿಯಾ ಇಮೇಜಸ್ ಕೊಡಿ, ನೀವು ಭಯ ಆಗ್ಬಿಡುತ್ತೆ, ನೀವು ಹೋಗಿದ್ರೆ ಸರ್ ನೀವು ಅಂತೀರ ಆ ಥರ. ಆಮೇಲೆ ಇನ್ನೊಂದು ಎಕ್ಸ್ಪೀರಿಯೆನ್ಸು ಲೇಕ್ ಟಿಟಿಕಾಕ ಅಂತಿದೆ. ಟಿಟಿಕಾದ್ರೆ ಇಟ್ಸ್ ಕಾಲ್ಡ್ ಮೌಂಟೇನ್ ಲೇಕ್ ಅಂತ. ಇವಾಗ ಲೇಕ್ಸ್ ಅಂದರೆ ಯಾವಾಗಲೂ ಕೆರೆಗಳು ಯಾವಾಗಲೂ ಕೆರಡೆ ಇರುತ್ತೆ. ಇದು ಪರ್ವತದ ಮೇಲೆ ಲೇಕ್ ಇರೋಕ್ಕೆ ಸಾಧ್ಯ ಹಂಗೆ. ಆದರೆ ಒಂದು ದೊಡ್ಡ ಬೆಟ್ಟಗುಡ್ಡಗಳೇ, ಅಲ್ಲಿ ಒಂದು ಹಳ್ಳ ಫಾರಮ್ ಆಗಿದೆ, ಅಲ್ಲಿ ಲೇಕ್ ಇದೆ. ಅಲ್ಲೇನಪ್ಪ ಅಂತಂದರೆ ಜನರೆಲ್ಲ ಕುಳ್ರು ತುಂಬ ಒಂಥರ ಮಕ ಎಲ್ಲ ಇರುತ್ತೆ. ಅದು ನೋಡಿ ನೀವು, ಪೆರು ಅಂತ ಬರುತ್ತೆ, ಅಲ್ಲಿ ನನ್ನ ಫೋಟೋಸ್ ನೋಡಿ. ಅಲ್ಲಿ ಏನಂದರೆ ಅವ್ರು ಜೀವನ ಮಾಡೋದೇ ಕೆರೆ ಮೇಲೆ.
ಈ ಕೆಲವೊಂದು ಇರ್ತಾರೆ, ಜೊಂಡೆ ತಿನ್ನೋದವರು, ಜೊಂಡಲ್ಲೇ ಮನೆ ಕಟ್ಟೋದು, ಜೊಂಡಲ್ಲೇ ಇದು ಮಾಡೋದು, ಜೀವನ ಪೂರ್ತಿ ಅಲ್ಲೇ ಬದುಕಿರೋದವರು. ಹಾಂ, ಬದುಕಿರೋದು. ಆಮೇಲೆ ಹೆಂಗಪ್ಪ ಬದುಕಿದಾರ ಅಂತಂತಂದರೆ, ನಾನು ಹೋದೆ, ಬೋಟಲ್ಲಿ ಹೋದೆ, ಇಳಿದು ನಡ್ಕೊಂಡು ಹಿಂಗೆ ಅಂದರೆ ಅಲ್ಲಾಡ್ತಾ ಇದು ಮೂವ್ ಆಗ್ತಾ ಇರುತ್ತೆ. ಅದು ಇದಲ್ವಾ ಆಯ್ತಾನೆ, ಫುಲ್ ಫ್ಲೋಟಿಂಗ್ ತಾನೆ. ಆಮೇಲೆ ಒಂಥರ ಮನುಷ್ಯರು ಒಂಥರ ಮಕಾನೆ ಒಂಥರ ಹಿಂಗೆ ಉದ್ದುದ ಕೋಲ್ಕೊಳ್ಳೋ ಮಕ, ಹೈಟ್ ಕಮ್ಮಿ, ಗಿಡ್ಡ ಇರ್ತಾರೆ, ಅಮಿಗೋ ಅಂತ ಇರ್ತಾರೆ. ಅಲ್ಲೆಲ್ಲ ನೋಡಿದಾಗ ಒಂಥರ ಹೇಗಿದೆ ಜೀವನ. ಆಮೇಲೆ ಪ್ರಾಣಿಗಳು, ಲಾಮ ಅಂತ ಬರುತ್ತೆ, ಲಾಮ ಅದು ಪ್ರಾಣಿನೇ ಇಲ್ಲ ಇಲ್ಲಿ. ಇಟ್ ಈಸ್ ನಾಟ್ ಈ ಕಾಡೆಮೆ ಥರ ಇರುತ್ತಲ್ಲ, ಇಲ್ಲ, ಇದು ಒಂಟೆ ಥರನೂ ಅಲ್ಲ, ನೋಡೋಕ್ಕೂ ಹುಲ್ಲು, ಮೈಯೆಲ್ಲ ಫರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಲಾಮ ಅಂತ. ಅದನ್ನೆಲ್ಲ ನೋಡೋಕ್ಕಿಲ್ಲ ಸದ್ಯ. ಅದನ್ನು ತೊಗೊಂಡು ಅದನ್ನ ಇಟ್ಕೊಂಡು ಎಲ್ಲ ಎತ್ಕೊಂಡು ಫೋಟೋ ತಗೊಂಡು ಅದರ ತುಂಬ ಖುಷಿ ಇದೆ. ಯಾವ ದೇಶದ? ಪೆರು. ಇಲ್ಲಿ ಮಾಚು ಪಿಚ್ಚು, ಈ ರಜನಿಕಾಂತ್ ಸಿನಿಮಾ ಯಾವುದೋ ಹಾಡುಗಳು ತೋರಿಸ್ತಾನೆ, ಒಂದು 2-3 ತೋರಿಸ್ತಾನೆ. ಇದೆಲ್ಲ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್. ಆ ಥರ ಪ್ರಾಣಿಗಳು ನೋಡಿರಲ್ಲ, ಈ ಥರ ಹೆಂಗಿರುತ್ತೆ. ಆಮೇಲೆ ಟೆಲರ್ ಫ್ರಿಗೋ ಅಂತ ಅದನ್ನು ಲಾಸ್ಟ್ ಎಂಡ್ ಆಫ್ ದ ವರ್ಲ್ಡ್, ಪ್ರಪಂಚಕ್ಕೆ ತುದಿ ಪಾಯಿಂಟ್, ಹಿಂಗೆ ಮಾಡ್ಕೊಂಡು ಕೊನೇ ಪಾಯಿಂಟ್ ಮಾಡುತ್ತೆ. ಅಲ್ಲಿ ಆದಮೇಲೆ ಮುಗಿದೈತೆ ಲ್ಯಾಂಡ್, ಅದಕ್ಕೆ ಎಂಡ್ ಆಫ್ ದ ವರ್ಲ್ಡ್ ಅಂತ ಟೆರಾ ಡೆಲ್ ಫ್ರಿಗೋ ಅಂತ ಕರೀತಾರೆ. ಸೌತ್ ಅಮೇರಿಕಾ ಇದೆಯಲ್ಲ, ಅಮೇರಿಕಾ ಇದೆ ಮಧ್ಯೆ, ಹಿಂಗೆ ಬರ್ತಾ ಈಗ ಕನ್ಯಾಕುಮಾರಿ ಗೊತ್ತಂಗೆ, ಕನ್ಯಾಕುಮಾರಿ ಆಮೇಲೆ ಬರೀ ಸಮುದ್ರ, ಆ ಥರ ಜಾಗ ಅದು ಟೆರಾ ಡೆಲ್ ಫ್ರಿಗೋ ಅಂತ. ಅದನ್ನು ಲ್ಯಾಂಡ್ ಆಫ್ ಫೈರ್ ಅಂತ, ಅಲ್ಲೆಲ್ಲ ಫೈರ್ ಆ ಥರ ನೋಡಬೇಕು ಅಂತ, ಅದನ್ನು ನೋಡೋಣ ಅಂತ. ಆ ಥರ ಎಲ್ಲ ಹುಡ್ಕೊಂಡು ಹೋಗೋದಿಲ್ಲ ಆಸೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಹೇಳ, ಇನ್ನೊಂದು ತುಂಬ ಈಗ ಏನಂತಂದರೆ ಅಜರ್ಬೈಜಾನ್ ಅಂತ ಒಂದು ಜಾಗ ಇದೆ, ಅಜರ್ಬೈಜಾನ್ ಅಂತ. ಅಜರ್ಬೈಜಾನಲ್ಲಿ ಹಿಂದೂ ದೇವಸ್ಥಾನ ಇದೆ. ಹೆಂಗಪ್ಪ ಸಾಧ್ಯ ಹಿಂದೂ ದೇವಸ್ಥಾನ ಅಂತ? ಯಾವ ದೇಶ ಆದರೆ ಮುಸ್ಲಿಂ ಕಂಟ್ರಿ, ಹೆಸರೇ ಅಜರ್ಬೈಜಾನ್, ಮುಸ್ಲಿಂ ದೇಶ. ನಮ್ಮ ಗಣೇಶನ ಟೆಂಪಲ್ ಇದೆ, ಗಣೇಶನ. ಗುರುಮುಖಿ ಅಂದರೆ ನಮ್ಮ ಇವ್ರು ಬರೀತಾರೆ, ನಮ್ಮ ಪಂಜಾಬೀಸ್. ಹೌದಾದ್ರೆ ಇಲ್ಲಿ ಯಾಕೆ ಬಂತು, ಏನಾಯಿತು? ಅದಕ್ಕೆ ಫೈರ್ ಟೆಂಪಲ್ ಅಂತ. ಅಲ್ಲಲ್ಲಿ ಬೆಂಕಿ ಬುಕ್ಕು ಹೊರಿತಾ ಇರುತ್ತೆ, ಬೆಂಕಿಗಳು ದೇವಸ್ಥಾನದಲ್ಲಿ. ಎಣ್ಣೆ ಇಲ್ಲ, ಪಣ್ಣೆ ಇಲ್ಲ, ಬರೀ ನೆಲದ ಬೆಂಕಿ. ಈ ಹಳೆ ಕಾಲ ಫಿಲಮ್ಗಳಲ್ಲಿ ಓದ್ತಿದ್ದಾರಲ್ಲ, ಈ ಚೆನ್ನಮ್ಮ ಸ್ಟೋರಿ, ಆ ಥರ. ಇದು ಹೆಂಗೆ ಸಾಧ್ಯ ತಿಳ್ಕೊಳ್ಳೋಣ ಅಂತ ಹೊರಟೆ. ಅಲ್ಲಿ ಹೋದೆ. ಆಮೇಲೆ ಯಾರನ್ನ ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು. ಎನ್ಆರ್ ಗಡ್ ಅಂತ ಕರೀತಾರೆ, ಎನ್ಆರ್ ಗಡ್ಡ. ಅಲ್ಲಿ ಹೋದೆ, ಬೆಂಕಿ ನೆಲದ ಭಾಗ ಉರಿತಾ ಇದೆ. ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಪೆಟ್ರೋಲ್ ಎಲ್ಲಿ ಬಂತು ಅಂತ ಒಂದು ಕ್ವಶನ್ ಬಂದಾಗೆ. ಎಲ್ಲಿ ಬಂತು? ನಾವೆಲ್ಲ ಅನ್ಕೋತೀವಿ ಗಲ್ಫು. ನೋ, ನಾಟ್ ಸೌದಿ ಅರೇಬಿಯಾ. ಫಸ್ಟ್ ಟೈಮ್ ಪೆಟ್ರೋಲ್ ಅನ್ನೋಂಥ ಆಗಿದೆ ಅಜರ್ಬೈಜಾನ್ ಅಂತ. ಆ ಅಜರ್ಬೈಜಾನಲ್ಲಿ ಏನಂತಂದರೆ ಆಲ್ಫರ್ಡ್ ನೋಬಲ್ ಇದ್ದಾರೆ, ನೋಬಲ್ ಪ್ರೈಸ್ ಕೊಡ್ತಾರೆ. ಅವ್ರ ಅಣ್ಣ ಬಂದು ಈ ಅಜರ್ಬೈಜಾನಲ್ಲಿ ನೋಡ್ತಾನೆ. ಆ್ಯಕ್ಚುಲಿ ಅಲ್ಲಿ ಒಂಥರ ಏನೋ ಬರ್ತಾ ಇದೆಯಲ್ಲ, ದ್ರವದ್ರೂಪ ಥರ ಅಂತ, ಬ್ಲೀಡಿಂಗ್ ಅಂತ ಕರಿತಾರೆ ಅದನ್ನು. ಬ್ಲೀಡಿಂಗ್ ಅಂದರೆ ಒಳಗಡೆ ಈ ಫಾಸಿಲ್ ಫ್ಯೂಯಲ್ ಅಂದರೆ ಏನಂದರೆ, ಲಕ್ಷಾಂತರ ವರ್ಷಗಳ ಹಿಂದ್ಗಡೆ ಅಲ್ಲೆಲ್ಲ ತುಂಬ ಏನು ನಾವು ಮರಳುಗಾಡು ನೋಡ್ತೀವಿ, ಅಲ್ಲೆಲ್ಲ ಇದಿತ್ತು, ಗಿಡಗಳು ಮರಗಳು ಎಲ್ಲ ಇತ್ತು, ಕಾಡು ಮನುಷ್ಯರಿದೆ. ಅದೇನಾಯಿತು, ಈ ಚೇಂಜ್ ಆಗಿಬಿಟ್ಟು ಅವೆಲ್ಲ ಒಳಗಡೆ ಹೊರಟಾಯಿತು, ಅದು ಮರಳುಗಾಡಾಗೋಯ್ತು, ನೀರೆಲ್ಲ ಓಕೆ. ಅಲ್ಲಿರುವಂಥ ಪ್ರಾಣಿಗಳು ಗಿಡಗಳು ಸತ್ತೋಗ್ಬಿಟ್ಟು ಕೊಳ್ತಿದ್ದೆ ಇವತ್ತಿನ ಕ್ರೂಡ್ ಆಯಿಲ್. ಅದನ್ನು ನಾವು ಫಾಸಿಲ್ ಫ್ಯೂಯಲ್ ಅಂತ ಕರಿತೇವೆ. ಫಾಸಿಲ್ ಅಂದರೆ ಪಡುವಳಿಕೆ. ಅದು ಕೊಳೆತೋದಾಗ ಯಾವುದೇ ಒಂದು ನೀವು ಮೋರಿ ತೊಳಿ ಯಾವುದೋ ಮುಚ್ಚಿಬಿಟ್ರೆ, ತುಂಬ ಮರಿದರೆ ಅಲ್ಲಿ ಕೊಳ್ತು ಗ್ಯಾಸ್ ಬಿಟ್ಬಿಡುತ್ತೆ, ಅಲ್ಲಿ ಬೆಂಕಿ ಕಡಿ ಹಚ್ಚಿ ಹತ್ಕೊಳ್ಳುತ್ತೆ. ಇವೇನು ದೊಡ್ಡ ಮರಿಗಳು ಮುಚ್ಚಿಬಿಟ್ಟು ಇದಾಗಿರ್ತಾರೆ. ಅದಕ್ಕೆ ಯಾವಾಗಲೂ ಹಳೆ ಬಾವಿಯಲ್ಲಿ ಇಳಿಬೇಕಾದ್ರೆ ಯಾವಾಗಲೂ ಒಂದು ದೀಪ ಬಿಡ್ತಾರೆ, ಆಕ್ಸಿಜನ್ ಇದೆ ಅಂತ. ಇಷ್ಟು ಕೆಲವು ಸತ್ತೋಗಿದ್ದಾರೆ, ಬಾವಿಗಳು ಕ್ಲೀನ್ ಮಾಡೋಕ್ಕೋಗಿ ಆಕ್ಸಿಜನ್ ಶಾರ್ಟೇಜ್ ಆಗ್ಬಿಟ್ಟು. ಇಲ್ಲೇ ಒಳಗಡೆ ಕಾರ್ಮಿಕಗಳು ಸತ್ತೋಗ್ತಾರೆ. ಅದೇ ಕಾರ್ಮಿಕ ಗ್ಯಾಸು ಕೊಳೆಯೋದಕ್ಕೆ ಡಿಕೆ ಅಂತ ಅದಿಲ್ಲದೆ ಗ್ಯಾಸ್ ಬರೋದು. ಅದು ಕೊಳ್ತು ಪೆಟ್ರೋಲ್ ಹಂಗಿರಲ್ಲ, ಇದು ಚಿಕ್ಕ ಇದಿರ್ತಾ ಇರುತ್ತೆ. ಅದನ್ನು ತಂದು ರಿಫೈನ್ ಮಾಡ್ತಾರೆ. ರಿಫೈನರೀಸ್ ಅಂದರೆ ರಿಫೈನ್ ಮಾಡಿ ಬೇರೆ ಮಾಡ್ತಾರೆ. ಫಸ್ಟ್ ಬರೋದು ವೈಟ್ ಪೆಟ್ರೋಲ್, ದೆನ್ ಪೆಟ್ರೋಲ್, ಡೀಸೆಲ್ ಆ್ಯಂಡ್ ಸೀಮೆಣ್ಣೆ ಆ್ಯಂಡ್ ನಿಮ್ಮಿದೆಲ್ಲ ವ್ಯಾಕ್ಸು, ಆಮೇಲೆ ವ್ಯಾಸಿಲಿನ್ನು, ಆಮೇಲೆ ಗ್ರೀಸು, ಈ ಥರ ಬೇರೆ ಸ್ಟೇಜ್. ಅದನ್ನು ರಿಫೈನರಿ ಅಂತ ಕರೀತಾರೆ. ಈ ರಿಫೈನರಿ ನಮ್ಮಲ್ಲಿರೋದಂಥ ರಿಫೈನರಿಗಳು. ಇದನ್ನು ಅವ್ನು ನೋಡಿದಾಗ ಯಾಕೆ ಅಂತ ಫೈರ್ ಮಾಡಿ ಹತ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತಾಯಿತ್ತು. ಇದೇನು ಅಲ್ಲಿಂದ ಇದನ್ನು ನಾವು ಎನರ್ಜಿ ಥರ ಕನ್ವರ್ಟ್ ಮಾಡಿ ಅದನ್ನು ಕಂಪ್ರೆಸ್ ಮಾಡಿ ಕಾರ್ ಓಡಿಸ್ಬೋದಾ ಅಂತ ಒಂದು ಕಾನ್ಸೆಪ್ಟ್ ತರ್ತಾನೆ. ಹಾಗೆ ಈ ಫಾಸಿಲ್ ಫ್ಯೂಯಲ್ ಕಂಡುಹಿಡಿದ್ದು. ಸೊ ಫಸ್ಟ್ ಟೈಮ್ ಇಟ್ ಇನ್ ಅಜರ್ಬೈಜಾನ್. ಎಲ್ಲಿ ಬರ್ತದೆ ಅಜರ್ಬೈಜಾನ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಉಜ್ಬೇಕಿಸ್ತಾನ್, ಈ ಥರ 8 ಸ್ಥಾನಗಳಿದೆ.
ಹಿಂದೂಸ್ತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಆಮೇಲೆ ತಜಾಕಿಸ್ತಾನ್, ಇರಾನ್, ಇಷ್ಟು ಇದೆ. ಅಲ್ಲಿ ಮಧ್ಯದಲ್ಲಿ ಒಂದು ಅಜರ್ಬೈಜಾನ್ ಅಂತ, ಜಾರ್ಜಿಯಾ ಪಕ್ಕ ಅಜರ್ಬೈಜಾನಲ್ಲಿ ಅಲ್ಲಿ ಏನಾಗಿದೆ, ನಾನು ಕ್ಯೂರಿಯಾಸಿಟಿ ನೋಡಿದಾಗ ಇಲ್ಲಿ ದೇವಸ್ಥಾನಗಳಿದೆ, ಇಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ? ಪಕ್ಕ 100% ಮುಸ್ಲಿಮು, ಇಲ್ಲಿ ಯಾರು ದೇವ್ರದಕ್ಕೆ ಸಾಧ್ಯ ಇಲ್ಲ. ಏನಪ್ಪ ನಮ್ಮ ಮ್ಯಾಕ್ಸಿಮಮ್ ಅಫ್ಘಾನಿಸ್ತಾನಕ ಇರ್ಬೋದು, ಗಾಂಧಾರ್ ನರೇಶ್ ನಮ್ಮ ಇವನು ಶಕುನಿ, ಅವನ್ನ ಅಲ್ಲಿ ಹೆಂಗೆ ಬಂತು, ಇದು ಬಗ್ಗೆ ನನಗೆ ತಿಳ್ಕೊಬೇಕು ಅಂತ ಆಸಕ್ತಿ ಉಂಟು. ಹುಡ್ಕೊಂಡು ಹೋಗೋಣ ಅಂತ ಹೊರಟೆ. ಎಲ್ಲ ಕಲೆ ಆಗದೆ, ವೀಸಾ ಮಾಡೋದು ಎಲ್ಲ ಮಾಡಿಕೊಂಡೆ. ನಾನು ಮಾಡಿದ್ದು ಆಗಲೇ 10 ವರ್ಷದ ಹಿಂದ್ಗಡೆನೆ. ಇವಾಗ ಕೆಲವರು ಹೋಗ್ತಾರೆ ಟೂರಿಸಮ್ ಥರ ಮಾಡಿ ಹೋದೆ. ಆ್ಯಕ್ಚುಲಿ ಅಲ್ಲಿ ಒಂದು ಜಾಗಕ್ಕೆ ಹೋಗಬೇಕು, ಈ ಥರ NR ಗಡ್ಡ ಕರ್ಕೊಂಡೋದ ಪಾಪ ಒಬ್ಬ, ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಏನಾಯ್ತು. ಅಲ್ಲಿ ನೋಡಿದ್ರೆ ಗಣೇಶನ ದೇವಸ್ಥಾನ ಇದೆ, ಗಣೇಶನ ದೇವರಿದೆ, ಗುರುಮುಖಿಯೆಲ್ಲ ಬರೆದಿದ್ದಾರೆ. ಇದ್ಯಾಕಪ್ಪ ಬಂತು ಇಲ್ಲಿ, ಇದು ಹೆಂಗೆ ಬರೋಕ್ಕೆ ಸಾಧ್ಯ? ಅಲ್ಲಿ ನೋಡಿ ಎಲ್ಲೆಲ್ಲಿ ಬೆಂಕಿ ಬಗ್ ಉರಿತಾ ಇದೆ. ಆವಾಗ ಏನಾಗಿದೆ ಅಂದರೆ ಇದು ತುಂಬ ಇಂಟ್ರೆಸ್ಟಿಂಗ್. ಆಮೇಲೆ ಅದನ್ನು ಕೆತ್ಕೊಂಡು ಹುಡ್ಕೊಂಡ್ರೆ ಆವಾಗ ನನಗೆ ಅನ್ಸುತ್ತೆ ಆ್ಯಕ್ಚುಲಿ ಇವಾಗ ಮುಂಚೆ ಏರೋಪ್ಲೇನ್ ಇರಲಿಲ್ಲ, ಶಿಪ್ ಮಾತ್ರ ಇದ್ದು, ಹಡಗು ಬಿಟ್ಟರೆ ಬೇರೆ ಏನಿಲ್ಲ, ರೋಡು ಇಲ್ಲ, ರೋಡ್ ನಾರ್ಮಲ್ ರೋಡ್. ಆವಾಗ ಒಂದು ಸಿಲ್ಕ್ ರೂಟ್ ಅಂತ ಮಾಡಿದ್ರು. ಸಿಲ್ಕ್ ರೂಟ್ ಅಂದರೆ ಇಂಡಿಯಾಯಿಂದ ಅಥವಾ ಚೈನಾಯಿಂದ ಇಲ್ಲಿಂದ ಸಾಂಬಾರ ಪದಾರ್ಥಗಳು ಚೈನಾದ ಸಿಲ್ಕ್ ತೊಗೊಂಡು ಕತ್ತೆಗಳ ಮೇಲೆ, ಒಂಟೆಗಳ ಮೇಲೆ, ಕುದುರೆ ಮೇಲೆ ತೊಗೊಂಡು ಹೋಗೋರು. ಆ ಕಡೆ ಮೇಲ್ಗಡೆಯಿಂದ ರಷ್ಯಾ, ಅಲ್ಲಿಂದ ಸೈಬೀರಿಯಾದಿಂದ ಅವರು ಉಣ್ಣೆ ಬಟ್ಟೆಗಳು ತರ, ಉಣ್ಣೆ ಬಟ್ಟೆ ಅಂದರೆ ಈ ಪ್ರಾಣಿಗಳನ್ನ ಸಾಯಿಸ್ಬಿಟ್ಟು ಅವರಿಬ್ಬರು ಬಂದ್ಬಿಟ್ಟು ಆ ಕಡೆ ಬರ್ತಾ ಈ ಕಡೆ ಒಂದು ಜಾಗ ಮೀಟ್ ಮಾಡ್ತಾರೆ. ಅದಕ್ಕೆ ಸಮರ್ಕಂಡ್ ಅಂತ ಕರೀತಾರೆ. ಸಮರ್ಕಂಡ್ ಅಂದರೆ ಅದೇ ಮಾರ್ಕೆಟ್ ಪ್ಲೇಸ್. ನಿಮ್ಮಲ್ಲಿ ಬಾಳೆಹಣ್ಣು ಅಥವಾ ಟೊಮೆಟೊ ತರ್ತೀರಾ, ನಾನು ಅವಾಗ ದುಡ್ಡು ಡಾಲರ್ ಇರೋಲ್ಲ, ಆಯ್ತು ನನಗೆ ಕೊಡಿ, ನಾನು ನಿಮಗೆ ಪರಂಗಿ ಹಣ್ಣು ಕೊಡ್ತೀನಿ ಅಥವಾ ಇದು ಕಾಲ್ಡ್ ಬಾರ್ಟರ್ ಸಿಸ್ಟಮ್ ಅಂತ. ದೇರ್ ವಾಸ್ ನೋ ಮನಿ. ಇವಾಗಲೇ ಮನಿ ಬಂದಿರೋದು. ಆವಾಗ ಬಾರ್ಟರ್ ಸಿಸ್ಟಮ್ ಅಂದರೆ ಈ ನಾವು ಕ್ಯಾರೆಟ್ ಅಂತಿಲ್ಲ, ಒಂದು ಗುಲಗಂಜಿಯ ವೇಟ್ ಇಸ್ ಕಾಲ್ಡ್ ಕ್ಯಾರೆಟ್, 24 ಕ್ಯಾರೆಟ್ 2 ಕ್ಯಾರೆಟ್ ನಾವು ಹೇಳ್ತಾ, ಒಂದು ಗುಲಗಂಜಿಯ ನೀವು ತೂಕ ಮಾಡಿ ಅದನ್ನು ಕ್ಯಾರೆಟ್ ಅಂತ ಹೇಳ್ತಾರೆ. ವೇಟ್ ಆ ರೀತಿ ಅಲ್ಲಿ ಬಂದು ಅವರು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಆವಾಗ ಹೋಗ್ತಾ ಇವರಿಗೆ ಬೆಂಕಿ ಕಾಣಿಸ್ತು. ಇವಾಗ ನಮ್ಮಲ್ಲಿ ಬೆಂಕಿ ಅನ್ನೋದು ಒಂದು ದೇವರು ಅಂತ ಬಿಲಿ ಮಾಡೋರು. ಅಗ್ನಿ ದೇವೋಭವ, ಪೃಥ್ವಿ ದೇವೋಭವ, ಜಲಂ ದೇವೋಭವ, ವಾಯು ದೇವೋಭವ ಅಂತ ಪಂಚಭೂತಗಳು. ಒಂದಾದ ಭೂತ ಇದು ಅಗ್ನಿ. ಅದು ಸ್ಟಡಿ ಮಾಡಿದಾಗ ಗೊತ್ತಾಯ್ತು ನನಗೆ. ಇಲ್ಲಿನ ಜನ ಹೋದಾಗ ಫಸ್ಟು ದೇವರು ಅಂದ್ಕೊಂಡು ಇವಾಗ ಹೇಗೆ ನಾವು ಹಿಂದೂಗಳಿಗೆ ಕಾಶಿಗೆ ಹೋಗಬೇಕು, ಮುಸ್ಲಿಮ್ಸ್ಗೆ ಮಕ್ಕಾ ಹೋಗಬೇಕು, ಈ ಇವರಿಗೆ ಏನಪ್ಪ ಸಿಖ್ಗಳಿಗೆ ಅಜರ್ಬೈಜಾನ್ ಹೋಗಬೇಕು, ಇಲ್ಲಾಂದರೆ ಹೇಮಕುಂಡ್ ಸಾಹಿಬ್ ಹೋಗಬೇಕು. ಇವರೆಲ್ಲ ಹೋಗೋರು. ಇವ್ರನ್ನೆಲ್ಲ ಅಲ್ಲಿ ಹಿಡ್ಕೊಂಡು ಏನೋ ಗಲಾಟೆ ಅಲ್ಲೆಲ್ಲ ಅವರೆಲ್ಲ ಕಟ್ಟಾಕಿರೋದು ಅದೆಲ್ಲ ಇದು ಮ್ಯೂಸಿಯಂ ನೋಡಿದೆ. ಮ್ಯೂಸಿಯಮಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಗುರುಮುಖಿ ಇದೆಲ್ಲ ಬರುತ್ತೆ. ಅದೇ ತುಂಬ ಜನ ಸರ್ದಾರ್ಗಳು ಅಲ್ಲಿಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಅದೊಂಥರ ಅವರಿಗೆ ಪವಿತ್ರವಾದ ಸ್ಥಳ ಇದ್ದಂಗೆ. ಸೊ ಇವರು ಹೋಗಿದ್ದಾರೆ. ಆ ಲೈಟನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಲೈಟ್ ಏನಾಗಿದೆ ಅಂದರೆ ಸೈನ್ಸ್ ಬರೋಣ, ಇವಾಗ ಬಿಟ್ಬಿಡಿ ಪುರಾಣ. ಅಲ್ಲೇನಾಗಿದೆ, ಈ ಏರಿಯಾದಲ್ಲಿ ನಾನು ಹೇಳೋ ಫಿಕ್ಸ್ಚರ್ಸ್ ಫಾರಮ್. ಫಿಕ್ಸ್ಚರ್ಸ್ ಅಂದರೆ ಸಿಳ್ಕಗಳು. ಸಿಳ್ಕಾದ್ರೆ ಗ್ಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವಾಗಲೂ ಎಲ್ಲ ಒಂದು ಫೈರ್ ಆಗಿದೆ. ಆ ಫೈರ್ ಹಾಕೊಂಡು ಗ್ಯಾಸ್ ಬರ್ತಾರೆ ಉರಿತಾರೆ ವಾರ್ಷಿಕಗಟ್ಟಲೆ ದಿನ ಬೆಳಗ್ಗೆ ಬರ್ತಾನೆ ಉರಿತಾರೆ. ಇದಕ್ಕೆ ಫೈರ್ ಟೆಂಪಲ್ ಆಫ್ ಇಂದ. ಬಟ್ ದೇವಸ್ಥಾನ ಯಾಕೆ ಬಂತಲ್ಲ, ಗಣೇಶನ ದೇವಸ್ಥಾನ? ಅವರು ಇದನ್ನು ದೇವರು ಅಂದ್ಕೊಂಡ್ಬಿಟ್ಟು ನಮ್ಮವರು ಅದಕ್ಕೆ ಒಂದು ದೇವಸ್ಥಾನ ಥರ ಸ್ಟಾರ್ಟ್ ಮಾಡಿದ್ರು, ಹಿಂದೂ ಟೆಂಪಲ್, ಫೈರ್ ಟೆಂಪಲ್ ಅಂತ. ಇವ್ರು ಅಂದ್ಕೊಂಡು ನನಗೆ ಇದು ಅಗ್ನಿದೇವ ಅಲ್ವಾ, ಅದೇ ದೇವರು ಅಂದ್ಕೊಂಡ್ಬಿಟ್ರು. ಇವಾಗ ನಮಗೆ ಫೈರ್ ಅಂದರೆ ಏನಂತ ಗೊತ್ತಾಯಿತು. ನಮಗೆ ಮ್ಯಾಚಸ್ ಅವೆಲ್ಲ ಆ ಕಾಲದಲ್ಲಿನ ಕಮ್ಮಿ, ತುಂಬ ಹಿಂದಲ್ಲ. ಇವಾಗ ಮ್ಯಾಚಸ್ ಕಂಡಿಡ್ಕೊಂಡಿದ್ದು ನಾವು. ಆವಾಗ ಅದನ್ನು ದೇವ್ರದ್ದು ಆ ದೇವಸ್ಥಾನಕ್ಕೆ ಹೋಗಿ ನಾವು ಹೇಗೆ ಕಾಶಿ ಅದೇ ಥರ ಹೋಗ್ಬಿಟ್ಟು ಅಗ್ನಿ ನೋಡ್ಬೋದು ಅಂತ ಇವರೆಲ್ಲ ಹೋಗೋರು. ಕೆಲವು ಹೋಗೋರು ಮಧ್ಯಸ್ಥ ತಗೋರು ಬರೋರು. ಹಾಗಾಗಿ ಹಂಗೆ ಉಳ್ಕೊಂಡು ಅದನ್ನು ಇವರು ಏನು ಮಾಡಿಲ್ಲ. ಎಲ್ಲ ನಮ್ಮ ಥರದ್ದೆಲ್ಲ ದೇವಸ್ಥಾನ. ಅವಾಗೇನು ಬಾರ್ಡ್ರ್ ಇಲ್ಲ, ಫೀಸ್ ಇಲ್ಲ, ಅಷ್ಟಿಲ್ಲ. ಸುಮ್ಮನೆ ಹೋಗೋರು ಜನ ನೋಡ್ಕೊಂಡು ನೋಡೋಣ ಬಾ ಮಾತು ನೋಡ್ಕೊಂಡು ಈ ಥರ ಒಂದು. ಅದಕ್ಕೆ ಹಿಂದೂ ಫೈರ್ ಟೆಂಪಲ್ ಅಂತ. ಈಗಲೂ ಬೆಂಕಿ ಉರಿತಾನೆ ಇದೆ. ಅಷ್ಟು ಗ್ಯಾಸ್ ನಿರಂತರವಾಗಿ ಬರ್ತಾನೆ ಅಂದರೆ ಗ್ಯಾಸು ಬರ್ತಾನೇ ಇರುತ್ತೆ. ಅದೇ ಥರ ಇಂಡಿಯಾಲೂ ಇದೆ. ಇಲ್ಲಿ ಹಿಮಾಚಲ್ ಪ್ರದೇಶ ಅಂದರೆ ಜ್ವಾಲಾಜಿ ಅಂತಿದೆ. ಜ್ವಾಲೆ ಅಂದರೆ ಬೆಂಕಿ. ಅಲ್ಲಿ ಅದು ದೇವಸ್ಥಾನ, ಅದನ್ನೇ ಒಂದು ದೇವಸ್ಥಾನ ಥರ ಮಾಡಿ ತುಂಬ ಜನ ಭಕ್ತಾದಿಗಳು ಹೋಗ್ತಾರೆ, ತೊಗೊತಾರೆ. ಆ್ಯಕ್ಚುಲಿ ನನ್ನ ಸೈಂಟಿಫಿಕ್ ಪ್ರಕಾರ ಇಟ್ ಇಸ್ ನ್ಯಾಚುರಲ್ ಗ್ಯಾಸ್ ಲಿಬರೇಟಿಂಗ್. ಗ್ಯಾಸ್ ಬಂದಿದೆ, ಬರ್ತಾರೆ, ಬೆಂಕಿ ಐತೆ, ಉರಿತಾರೆ ಅಷ್ಟೇ. ಗ್ಯಾಸ್ ಸೋರಿಕೆ ಎಕ್ಸಾಕ್ಟ್ಲಿ ಸೋರಿಕೆ. ಎಲ್ಲಿ ಸಿಲ್ಕ ಇರುತ್ತೋ ಅಲ್ಲಿ ಸೋರಿಕೆ ಆಗಿದೆ. ಕೆಳಗಡೆ ಗ್ಯಾಸ್ ಇದೆ, ಜಾಗ ಸಿಕ್ತು, ಆಚೆ ಬರ್ತಾರೆ, ಬೆಂಕಿ ಎತ್ಕೊಂಡು ಉರಿತಾರೆ ಅಷ್ಟೇ. ಬಟ್ ಆದರೆ ನಾವು ಅದನ್ನು ದೇವರು ಒಂದು ಕಾನ್ಸೆಪ್ಟರಿಂದ ಅದನ್ನು ಪೀಪಲ್ ಜ್ವಾಲಾಜಿ ದೇವರು, ಅಗ್ನಿದೇವೋಭವ ಅಂತ ಮಾಡ್ತಾರೆ ಅಷ್ಟೇ. ಸೊ ಅದನ್ನ ಟ್ಯಾಪ್ ಮಾಡಿ ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಮಾಡ್ಬೋದು. ಇವಾಗ ಅದಕ್ಕೆ ನಾನು ಮೊನ್ನೆ ಹೋಗಿದ್ದ ಅವ್ರ ಅದೇ ಡಿಸ್ಕಸ್ ಮಾಡೋಣ ಅಂತ.
ಇದು ತುಂಬ ಜ್ವಾಲಾಜಿ ತುಂಬ ಕಮ್ಮಿ ಬರುತ್ತೆ. ONGC ಅವರೆಲ್ಲ ತುಂಬ ರಿಸರ್ಚ್ ಮಾಡಿ ಆ ಗ್ಯಾಸ್ನ ತೆಗೆದುಬಿಟ್ಟು ಯೂಸ್ ಮಾಡೋಕ್ಕೆಲ್ಲ ಮಾಡಿದ್ದಾರೆ ಪಾಪ ಕಮ್ಮಿ. ಬಟ್ ನೋಡಿ ಸಿಲ್ಕ್ ರೂಟು ಕೇಳಿದ್ದೀವಿ ಅಷ್ಟೇ ನಾವು, ಅದು ಹಿಂದೂಕುಷ್ ಪರ್ವತಗಳನ್ನೆಲ್ಲ ದಾಟಿ ಹೋಗೋಲ್ಲ ಅಂತ. ಅವಾಗ ಇದ್ದಿದ್ದೆ ಎರಡು, ಈಗ ಒಂದು ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಶಿಪ್ ನಮ್ಗೆ ಗೊತ್ತಿಲ್ಲ. ಶಿಪ್ ಕಂಡಿದ್ದೆ ಬ್ರಿಟಿಷರ್ಸು, ಅದಕ್ಕೆ ಅವರು ಎಲ್ಲ ಕಡೆ ಹೋಗಿ ನಮ್ಮನ್ನು ಶಿಪ್ಪಲ್ಲಿ ಬರೋದು, ಶಿಪ್ಪು ಗನ್ನು ಕಂಡಿಡಿದ್ರು. ಇದು ಅಟ್ಯಾಕಿಂಗ್ಸು ಎಲ್ಲರನ್ನೂ ಹೊಡೆದಾಕ್ಬಿಟ್ರು. ಅಂದರೆ ಟೆಕ್ನಾಲಜಿ ಯಾರು ಇರುತ್ತೋ ಅವ್ನು ದೊಡ್ಡವನು ಯಾವಾಗಲೂ. ಆಮೇಲೆ ನಮ್ಮಲ್ಲಿ ಗೊತ್ತಿರೋ ನಡ್ಕೊಂಡು ಕತ್ತೆಗಳ ಮೇಲೆ ತೊಗೊಂಡೋಗೋದು, 2 ದಿನ ಹೋಗೋ ಇಷ್ಟೊಂದು ಸತ್ತೋಗ್ಬಿಡೋರು ಚಳಿಗೆ. ಪ್ಲ್ಯಾನಿಂಗ್ ಇಲ್ಲ, ಚಳಿ ಬಿಸಿಲಿನ ಹೊಡೋಗ್ತಾರೆ. ಯಾಕೆ ಇಲ್ಲಿ ಬಿಸಿಲು ಅಲ್ಲಿ ಚಳಿ ಇರ್ಬೋದು. ಇವಾಗ ಏನು ಮಾಡಿ ಪ್ಲ್ಯಾನ್ ಮಾಡ್ತೀವಿ, ಈ ಮುಂಚೆ ನೋಡ್ಕೋತೀವಿ, ಐ ಆಮ್ ಗೋಯಿಂಗ್ ಟು ಶಿಕಾಗೋ, ಏನು ಟೆಂಪ್ರೇಚರ್ ನೋಡ್ಕೊ, ಸ್ವೆಟರ್ ಹಾಕ್ಕೊಂಡು ಶೆಕೆ ಇದೆ, ಶರ್ಟ್ಸ್ ಹಾಕ್ಕೊಂಡು. ಇವಾಗ ಟೆಕ್ನಾಲಜಿ ಇದೆ, ಅವಾಗ ಟೆಕ್ನಾಲಜಿ ಇಲ್ಲ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಚಳಿ ಎತ್ಕೊಂಬಿಡೋದು. ಅಲ್ಲಿ ಮಲ್ಕೊಳ್ಳೋ ಬಿಲ್ಡಿಂಗ್ ಇಲ್ಲ, ಏನಿಲ್ಲ, ಎಲ್ಲ ಒಂದು ಬೆಟ್ಟದ ಪಕ್ಕದಲ್ಲಿ ಮಲ್ಕೊಳ್ಳೋರು. ಅದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ, ತುಂಬ ಚೆನ್ನಾಗಿದೆ. ಕೇಪ್ ಆಫ್ ಗುಡ್ ಹೋಪ್ ಅಂತ, ಅದೇ ಆಫ್ರಿಕಾ ಬಗ್ಗೆ ಹೇಳ್ತೀನಿ. ಅದೇ ಅಲ್ಲಿ ಹೋದಾಗ ಅಲ್ಲಿ ಬದ್ದಲ್ಲಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಅವ್ರಿಗೆ ಭಾಷೆ ಬರಲ್ಲ, ಹಂಗೆ ಮಾತಾಡ್ತಾ ರಿಲೇಷನ್ ಜಾಸ್ತಿ ಆಗ್ತದೆ. ಅವಾಗ ಇವರೆಲ್ಲ ಅಲ್ಲಿ ಕೊಡೋರು, ಅವ್ರು ನೋಡಿದ್ರೆ ಒಂಥರ ಬೇರೆ ಜನ, ಇವ್ರು ನೋಡಿದ್ರೆ ಬೇರೆ ಜನ. ಅವರೆಲ್ಲ ಹೈಟು ವೈಟ್ ಕಲರು, ಗೋಲ್ಡನ್ ಹೇರು. ಇಲ್ಲಿವರೆಲ್ಲ ಬ್ಲ್ಯಾಕ್ ಹೇರು, ಮೀಡಿಯಮ್ ಕಲರು. ಆಮೇಲೆ ಇದಕ್ಕೆ ಡೆಮೋಗ್ರಫಿ ಅಂತಾರೆ, ಹೇಗೆ ಮನುಷ್ಯನ ಚೇಂಜ್ ಆಗುತ್ತೆ ಅಂತ. ಅದನ್ನು ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಬಂತು ನನಗೆ. ಆವಾಗ ಒಂದು ಟ್ರೈನ್ ಇದೆ, ಪ್ರಪಂಚಕ್ಕೆ ಲಾಂಗೆಸ್ಟ್ ಟ್ರೈನ್. ಆಲ್ಮೋಸ್ಟ್ 8-9 ದಿನ ಟ್ರೈನಲ್ಲಿ ಇರಬೇಕಾಗುತ್ತೆ. 9 ದಿನ. ಅಂದರೆ 10,000 ಚಿಲ್ಲರೆ ಕಿಲೋಮೀಟ್ರು. ರಷ್ಯಾದ ಎಡಗಡೆ ತುದಿಯಲ್ಲಿ ಸ್ಟಾರ್ಟ್ ಆಗಿ ಕೊನೆಯ ತುದಿಗೆ ಬರುತ್ತೆ. ಅದು ಸ್ಟಾರ್ಟ್ ಆಗೋದು ಸೆಂಟ್ ಪೀಟರ್ಸ್ಬರ್ಗ್ ಅಂತ. ರಷ್ಯಾನೇ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಒಂದು ಕಡೆ ಸ್ಟಾರ್ಟ್ ಆಗಿ ಅಲ್ಲಿ ರೀಚ್ ಆಗತ್ತೆ ಎಷ್ಟೋ ದಿನ ಆದಮೇಲೆ. ಅದನ್ನು ಫುಲ್ ಟ್ರಾವೆಲ್ ಮಾಡೋಕ್ಕಂತ. ಅಲ್ಲಿ ನೀವು ನೋಡಿದಾಗ ಒಂದು ನೋಡಿ, ಜನ ಎಲ್ಲ ಒಂಥರ ಹೈಟ್ ಇರ್ತಾರೆ, ಇದು ಗೋಲ್ಡನ್ ಹೇರು ಹಂಗಿರುತ್ತೆ. ಬರ್ತಾ ತರನಾಗಿ ಮಂಗೋಲಿಯಾ ಅಂತ ಒಂದು ಜಾಗ ಬರುತ್ತೆ. ಮಂಗೋಲಿಯಾ ಬಂದ ತಕ್ಷಣ ಈ ಚಿಗ್ಗಿಸ್ ಟೈಪು, ಬ್ಲ್ಯಾಕ್ ಹೇರು, ಒಂಥರ ಚೈನಾ ಟೈಪು. ನೆಕ್ಸ್ಟ್ ಚೈನಾ, ಅನ್ನ ಕೆಳಗಡೆ ಬನ್ನಿ, ಹಿಂಗೆ ಇದು ಹಂಗೆ ಬರ್ತಾ ಎಲ್ಲ ನೋಡಿ, ಅಲ್ಲಿ ಬಾಲಿವರೆಗೂ ಅದೇ ಥರ ಇರ್ತಾರೆ. ನಮ್ಮ ನಾರ್ದರ್ನ್ ಪೋರ್ಷನ್ ಆಫ್ ದಿಸ್ ನಮ್ಮ ಇದೆಯಲ್ಲಪ್ಪ, ಅಸ್ಸಾಂ ಆ ಕಡೆ ಮೇಲ್ಗಡೆ ಎಲ್ಲ ಅದೇ ಥರ ಇರ್ತಾರೆ. ಅದೇ ಸ್ವಲ್ಪ ಈ ಕಡೆ ಬನ್ನಿ, ಪರ್ಷಿಯನ್ಸು ಬೆಳ್ಳಿರ್ತಾರೆ, ಬ್ಲ್ಯಾಕ್ ಹೇರು, ಮೋಸ್ಟ್ ಬ್ಯೂಟಿಫುಲ್ ಪೀಪಲ್. ನೀವು ಅರಬ್ಸ್ ನೋಡಿದ್ರ, ಬೆಳ್ಳಿರ್ತಾರೆ, ಕಪ್ಪು ಮೀಸೆ, ಕಪ್ಪು ಸ್ಕಿನ್ ಆಫ್ ಎ ಯುರೋಪಿಯನ್, ಹೇರ್ ಆಫ್ ಎ ಏಷ್ಯನ್, ಆ ಕಾಂಬಿನೇಷನ್. ಹಾಗೆ ಬರ್ತಾ ಐಟ್. ಆಮೇಲೆ ಇನ್ನು ಸ್ವಲ್ಪ ನೋಡ್ತೀರಾ ಇವರು ಪಾಕಿಸ್ತಾನ, ಅವ್ರು ನೋಡಿ ತುಂಬ ಚೆನ್ನಾಗಿರ್ತಾರೆ ನೋಡಿ, ಕಲರ್ಗಿಲ್ಲ. ಬರ್ತಾ ಸ್ವಲ್ಪ ಕಮ್ಮಿ ಆಗಿ ಸೆಂಟ್ರಲ್ ಇಂಡಿಯಾ ಬರ್ತಾರೆ. ಮತ್ತು ಹಿಂದ್ಗಡೆ ಇಲ್ಲಿ ಬರ್ತಿರಂಗೆ ಯಾಕೆಂದು ಬ್ಲ್ಯಾಕು. ರೈಟ್ ಸೈಡ್ ಎಲ್ಲ ನೋಡಿ ಎಲ್ಲ ಕಷ್ಟ. ತಮಿಳ್ನಾಡು, ಆಂಧ್ರ ಎಲ್ಲ ಬ್ಲ್ಯಾಕ್ ಟೈಪು. ಈ ಕಡೆ ಬನ್ನಿ, ಈ ಗೋವಾ ಅವರೆಲ್ಲ ಫೇರ್ ಟೈಪ್. ಸೊ ಇದೆಲ್ಲ ಬಿಕಾಸ್ ಆಫ್ ದಿ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ದಿ ಕ್ಲೈಮೆಟಿಕ್ ಕಂಡೀಷನ್ ಇಟ್ ಮೇಕ್ ಲೈಟ್. ಮನುಷ್ಯನೇ ಯಾಕೆ ಹಂಗಾಗಬೇಕು? ಅದೇ ಆಫ್ರಿಕಲ್ಲಿ ಯಾಕೆ ಹಂಗಿರಬೇಕು, ಇಲ್ಲಿ ಯಾಕೆ ಹಿಂಗಿರಬೇಕು, ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ಒಂಥರ ಅದು ಡೆಮೋಗ್ರಫಿ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಜಿಯೋಗ್ರಫಿ ಥರ ಡೆಮೋಗ್ರಫಿ, ಮನುಷ್ಯನ ಇದನ್ನು ತಿಳ್ಕೊಳ್ಳೋಂಥ. ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಆ್ಯಕ್ಚುಲಿ ಭಾರತ ತುಂಬ ಅಡ್ವಾನ್ಸ್ ಇತ್ತು ಆವಾಗ. ಬೇರೆ ದೇಶಗಳು ಏನು ಗೊತ್ತಿರುವಾಗ ನಾವು ಆಲ್ರೆಡಿ ಬ್ರಾನ್ಸ್ ಏಜ್ ಅಂದರೆ ನಮ್ಮ ಮೆಟಲ್ಲು ಗೀಟಲ್ಲಿ ತಿಳ್ಕೊಂಬಿಟ್ಟಿದ್ವಿ. ಆವಾಗಲೇ ಮೆಟಲ್ ಮಾಡೋದು ಹೇಗೆ, ಶಿಲಾಯುಗಕ್ಕೆ ಬಂದಿದ್ವಿ. ಆವಾಗ ಅವ್ರು ಅಂದ್ಕೊಂಡ್ರೆ ಏನೇ ಆದರೂ ಇವಾಗ ಹೇಗೆ ನಾವು ಹಿಂಗನ ಮಾಡಿ ಅಮೆರಿಕಾಗೆ ಹೋಗಬೇಕು ಅಂತ ಮನಸ್ಸು, ಆವಾಗ ಭಾರತಕ್ಕೆ ಬರಬೇಕು ಅಂತ ಅವ್ರಿಗೆಲ್ಲ ಆಸೆ. ಏನೇನು ಮಾಡಿ ಎಲ್ಲ ಹುಡ್ಕೋದು, ಇನ್ನೆಲ್ಲ ಹುಡುಕ್ಬಿಟ್ಟು ಇನ್ಯಾವುದೇ ದೇಶ ಹುಡುಕ್ಬಿಟ್ಟು, ಅದೇ ಭಾರತ ಅಂದರೆ ವೆಸ್ಟ್ ಇಂಡೀಸ್, ಇಂಡಿಯಾ ಅಲ್ಲಪ್ಪ, ಅದು ವೆಸ್ಟ್ ಇಂಡೀಸ್. ಇನ್ನೊಂದು ಕಡೆ ಹೋದ್ರೆ ರೆಡ್ ಇಂಡಿಯನ್ಸ್ ಅಂದ್ಬಿಟ್ರು, ಅಮೆರಿಕ ಅಲ್ಲ. ಆಮೇಲೆ ಇವನೇನು ಮಾಡಿದೆ, ಇಲ್ಲ ಇಂಡಿಯಾಗೆ ಈ ಕಡೆ ಹೋಗೋಣ ಅಂತ. ಅವಾಗೇನು ನಕ್ಷೆ ಇದೆಲ್ಲ, ಬರೀ ಗೆಸ್ ವರ್ಕು, ಟೆಲಿಸ್ಕೋಪು, ಇಲ್ಲನೇ ಮ್ಯಾಗ್ನೆಟಿಕ್ ಕಾಂಪಸ್ ಇಟ್ಕೊಂಡು ಹೋಗಬೇಕು. ಬರೋವಾಗ ಬರ್ತಾ ಇರ್ತಾರೆ. ಬರೋವಾಗ ಏನು ಮಾಡಿದ್ವಿ, ಹಿಂಗೆ ಬರೋಕ್ಕಾಗಲ್ಲ, ನಾವು ಹಿಂಗಿಂದ ಬಂದು ಸಮುದ್ರದಲ್ಲೇ ಪಕ್ಕದಲ್ಲೇ ಬಂದು ಆಫ್ರಿಕಲ್ಲೇ ಹಿಂಗೆ ಬಂದು, ಯುರೋಪಿಂದ ನಿಧಾನಕ್ಕೆ ಆಫ್ರಿಕಾಗೆ ಬಂದು, ಆಫ್ರಿಕಲ್ಲೇ ಹಿಂಗೆ ಬಂದು ಇಲ್ಲಿಂದ ಹೋದರೆ ಇಂಡಿಯಾ ಸಿಕ್ಕತ್ತೆ ಅಂತ ಒಂದು ಐಡಿಯಾ ಕೊಡ್ತಾರೆ. ಆವಾಗ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾಸ್ಕೋ ಡ ಗಾಮ ಎಲ್ಲ ಅವ್ರೇನಾದ್ರೆ ಪಾಪ ಅವ್ರ ಸೀಸನ್ ಗೊತ್ತಾಗ್ತಿರಲಿಲ್ಲ. ಇಲ್ಲಿ ಆ್ಯಕ್ಚುಲಿ ಭೂಮಿ ಮಧ್ಯೆ ಇರೋಕ್ಕೆ ಇಲ್ಲ, ಮೇಲ್ಗಡೆ ಕೆಳಗಡೆ ಡಿಫ್ರೆನ್ಸ್ ಇರುತ್ತೆ. ಸೂರ್ಯ ಮೇಲ್ಗಡೆ ಹೋಗ್ತಾನಲ್ಲ, ನಮಗೆ ಸಮ್ಮರ್ ಇದ್ದಾಗ ಅವ್ರಿಗೆ ವಿಂಟರು, ನಮಗಿಲ್ಲಿ ಸೆಕೆ ಇದ್ದಾಗ ಅಲ್ಲಿ ಆಸ್ಟ್ರೇಲಿಯಾ ಮ್ಯಾಚಲ್ಲೆಲ್ಲ ಸ್ವೆಟರ್ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಲಿ ನಮಗೆ ಡಿಸೆಂಬರ್ ನಮ್ಮ ಚಳಿ ಇದ್ದಾಗ ಅವರು ಶರ್ಟ್ಸ್ ಹಾಕ್ಕೊಂಡು ಟವಲ್ ಹಾಕ್ಕೊಂಡು ಸಿನಿಮಾ ನೋಡ್ತಾ ಇರ್ತಾರೆ, ಕ್ರಿಕೆಟ್ ನೋಡಿ. ಅಂದರೆ ವೇರಿಯೇಷನ್ ಆಗುತ್ತೆ. ಇದನ್ನು ಅವ್ರಿಗೆ ಗೊತ್ತಾಗದಪ್ಪ ಬಂದುಬಿಟ್ಟು ಅಲ್ಲಿ ಸಿಕ್ಕಾಕೊಂಬಿಡೋರು. ಆವಾಗ ಸೀಸನ್ ಚೇಂಜ್ ಆಗಿಬಿಟ್ಟು ವಿಂಡ್ ಸಿಕ್ಕಾಪಟ್ಟೆ ಹೊಡೆ ಸ್ಟಾರ್ಟ್ ಮಾಡೋದು. ಅವಾಗೆಲ್ಲ ಮೋಟ್ರ್ ಇಲ್ಲ, ಕೈಯಿಂದ ಮಾಡಬೇಕು. ಅದಕ್ಕೇನು ಮಾಡೋದು, ಅಲ್ಲಿಂದ ಬಂದುಬಿಟ್ಟು ಸಲಾಮ್ ಅನ್ನೋ ಜಾಗ ಇದೆ, ದಾರೂಕೋ ಸಲಾಮ್, ಅಲ್ಲಿ ಬಂದು ಬ್ಲ್ಯಾಕ್ಸ್ನಾಗ ಪರ್ಚೇಸ್ ಮಾಡ್ತಾನೆ. ಅದಕ್ಕೆ ಸ್ಲೇವ್ ಟ್ರೇಡ್ ಅಂತ ಕರೀತಾರೆ. ಸ್ಲೇವ್ ಟ್ರೇಡ್ ಅಂದರೆ ದುಡ್ಡು ಕೊಡೋದು, ಸ್ಟ್ರಾಂಗ್ ಕೊಡ, ನೀವು ಬರೋ ಕಡೆ ಹತ್ರ ಬೇಕು. ಅವನನ್ನು ಎಲ್ಲ ಚೈನ್ ಕಟ್ಬಿಟ್ಟವ್ರು. ಚೈನ್ ಕಟ್ಬಿಟ್ಟು ಈ
ಶಿಪ್ಗಳಿರ್ತಾರೆ, ನಾವು ಶಿಪ್ ಅಂದರೆ ಎಲ್ಲರಿಗೆ ಎದ್ದೇಳ್ದಾರಂಗೆ ಅಲ್ಲೇ ಊಟ ಅಲ್ಲೇ ಎಲ್ಲ. ಅವನು ಒಬ್ಬ ಡಮ ಹೊಡಿತಾರೆ, ಇನ್ನು ಮೂವ್ ಆಡ್ತಾ ಇರೋಕಿಗೆ. ಯಾಕೆ ಮೋಟ್ರ್ ಇಂಜಿನ್ ಇಲ್ವಲ್ಲ, ಕೈಲಿ ತಿಳ್ಬೇಕು, ಕೈಯಿಂದನೇ ಸಮುದ್ರದಲ್ಲಿ ಕೈಯಲ್ಲಿ ಬೋಟ್ ಹೊಡ್ಕೊಂಡು ಅಲ್ಲಿಂದ ಬಂದಿಲ್ಲ. ಆವಾಗ ಅಲ್ಲಿ ಒಂದು ಟೇಬಲ್ ಮೌಂಟನ್ಸ್ ಅಂತಿದೆ. ಮೌಂಟನ್ನೇ ಟೇಬಲ್ ಥರ ಇರುತ್ತೆ. ಸೌತ್ ಆಫ್ರಿಕಾ ಟೇಬಲ್ ಮೌಂಟನ್ಸ್ ನೋಡಿದ್ರೆ ಬರುತ್ತೆ. ಆ ಟೇಬಲ್ ಮೌಂಟನ್ಸ್ನ ಈ ಥರ ವಿಂಡ್ ಬಂದಾಗ ಹಿಂದ್ಗಡೆ ಹೋಗಿ ತಪ್ಪಿಸ್ಕೊಂಬಿಟ್ರು. ಅಲ್ಲಿ ಬಚ್ಚಿಟ್ಕೊಂಡ್ಬಿಟ್ರು. ಅಂದರೆ ಮೀನ್ಸ್ ಗಾಳಿ ಹೊಡಿದಿರಂಗೆ ಹಡಗನ್ನು ಕಟ್ಟಾಕ್ಬಿಟ್ಟು ಆವಾಗ ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಕೇಪ್ ಅಂದರೆ ತುದಿ ಅಂತ, ಕೇಪ್ ಆಫ್ ಕಾಮರಿನ್ ಅಂದರೆ ಕನ್ಯಾಕುಮಾರಿ, ಕೇಪ್ ಆಫ್ ಹಾರ್ನ್ ಅಂದರೆ ಸೌತ್ ಅಮೆರಿಕಾ. ಅದೇ ಈ ಕಾಂಟಿನೆಂಟ್ ಅಲ್ಲಿ ಗುಡ್ ಹೋಪ್ ಅಂದರೆ ಇಫ್ ಯು ಕಮ್ ಹಿಯರ್ ಹೋಪ್ ಟು ರೀಚ್ ಇಂಡಿಯಾ. ಅಂದರೆ ನೀವು ಇಂಡಿಯಾ ತಲುಪುವ ಒಳ್ಳೆ ಭಾವನೆ, ಗುಡ್ ಹೋಪ್ ಆಶಾದಾಯಕ. ಅಲ್ಲಿ ಹೋದ್ರೆ ಅಲ್ಲಿಂದ ಹೋಗ್ಬೋದು ನೀವು ಅಂತ. ಅದನ್ನು ಅವ್ನು ಹೇಳ್ಕೊಡ್ತಾನೆ ಒಬ್ಬ ನ್ಯಾವಿಗೇಟರ್. ಇದರ ನೆಕ್ಸ್ಟ್ ಅವನಿಗೆ ನೋಡಪ್ಪ ನೀನು ಅಲ್ಲಿ ನೀವು ಹೇಳ್ತೀವಲ್ಲ ಇಲ್ಲಿ ಬಂದ್ಬಿಡು, ಅಲ್ಲಿ ಬನಶಂಕರಿ ಇದೆ, ಆ ದೇವಸ್ಥಾನ ನೋಡ್ಕೊ, ಅಲ್ಲಿಂದ ಬಂದು ನೀವು ಬಂದಂಗೆ ಅಂತ. ಅದನ್ನೇ ಕೇಪ್ ಆಫ್ ಗುಡ್ ಹೋಪ್ ಅಂತಾರೆ. ಅದು ಅಲ್ಲಿ ಹೋಗಿದೆ, ಆ ಪಾಯಿಂಟ್ ಇದೆ. ಕೇಪ್ ಆಫ್ ಗುಡ್ ಹೋಪ್ ನಿಂತ್ಕೊಂಡು ಅಲ್ಲೇ ಫೋಟೋ ತಗೊಂಡು ಹಾಕಿ ನಾನು. ಸೊ ಕೇಪ್ ಆಫ್ ಗುಡ್ ಹೋಪ್ ಇದೆಯಲ್ಲ ಆಫ್ರಿಕಾದಲ್ಲಿ, ಅದು ಇಂಡಿಯಾಗೆ ಬರೋಕ್ಕೆ ಆ ಥಂಡಿ ಗಾಳಿ ಏನು ಬೀಸಿತ್ತಲ್ಲ ಅದರಿಂದ ರಕ್ಷಣೆ ಪಡ್ಕೋತಾ ಈ ಜಾಗ. ರಕ್ಷಣೆ ಪಡ್ಕೊಳಕ್ಕೆ ಅಲ್ಲಿ ಇದಿದೆ ಏನಪ್ಪ ಟೇಬಲ್ ಮೌಂಟ್ಸ್. ಆ ಟೇಬಲ್ ಅಂದರೆ ಬಚ್ಚಿಟ್ಕೊಳ್ಳೋದು, ಅಂದರೆ ಬೆಟ್ಟದಿಂದ ಬಚ್ಚಿಟ್ಕೊಳ್ಳೋದು. ಆ ಸೀಸನ್ ಮುಗಿದ್ಮೇಲೆ ಮತ್ತೆ ಹೊರಡೋರು. ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗ್ಬಿಟ್ಟು ಪಾಪ ಗೊತ್ತಾಗ್ತಿಲ್ಲ ಪಾಪ ಅವ್ರಿಗೆ. ಮಾನ್ಸೂನ್ ಇಂಥ ಸೀಸನ್ ಚೇಂಜ್ ಆಗಿದೆ, ಸಿಕ್ಕಾಬಿಟ್ಟೆ ಗಾಳಿ ಬೆಳಕು ಬಂದಾಗ ಮನುಷ್ಯನ ಕೈಲಿ ಹೆಂಗೆ ಮಾಡ್ಕೊ ಮೋಟ್ರದೇ ಓಡಿಸ್ಬೋದು ಅಲ್ವಾ. ಆವಾಗ ಇದೆಲ್ಲ ಊಟ ಅಪ್ಪಳಿಸ್ಬಿಟ್ಟು ಪುಡಿ ಆಗ್ಬಿಟ್ಟು ಸತ್ತವರು. ಆವಾಗ ಅವ್ನು ಹೇಳ್ತಾರೆ ಇಲ್ಲಿಗೆ ಹೋಗಬೇಡ, ಕೇಪ್ ಆಫ್ ಗುಡ್ ಹೋಪಲ್ಲಿ ನಿಂತ್ಕೋ, ಸ್ಟೇ ಮಾಡು, ಆ ಸೀಸನ್ ಚೇಂಜ್ ಆಗತ್ತೆ, ಆವಾಗ ನಿನಗೆ ಗೊತ್ತಾಗುತ್ತೆ. ಆವಾಗ ಇಂಡಿಯಾ ಕಡೆ ಹೋಗು, ಅದು ನಿಮ್ಮ ಗಾಳಿನೇ ತಗೊಂಡು ಹೋಗುತ್ತೆ ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿದೆ. ಒಂದೊಂದು ವಿಷಯ ತಿಳ್ಕೊಳ್ಳೋಕೆ ಏನು ಸಂತೋಷ ಆಗುತ್ತೆ ಗೊತ್ತಾ. ಆ್ಯಕ್ಚುಲಿ ನಾವು ಇಂಡಿಯಾ ಬಂದದ್ದು ಹಾಗೆ. ಇವಾಗ ನಮ್ಮ ಹತ್ರ ಎಲ್ಲ ವೀಸಾ ಇಟ್ಕೊಂಡು, ಟಿಕೆಟ್ ಇಟ್ಕೊಂಡು, ಡಾಲರ್ ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು ಹೋಗಿ ಹೆದರ್ಕೊಂತೀವಿ ನಾವು. ಡೆಲ್ಲಿಗೆ ಹೆಂಗೆ ಬಂದಿರಬೇಕು ಅವಲ್ಲ. ಅವರು ರಿಯಲ್ ಹೀರೋ. ಕೊಲಂಬಸ್ ಹೋಗಿ ಅಲ್ಲಿ ಅಮೆರಿಕ ನಡೀತಾನೆ, ಅವ್ನು ಇಂಡಿಯನ್ ಆಗಡೆ ಹೊಡೋಗ್ತಾನೆ, ಅಲ್ಲಿ ಇಂಡಿಯನ್ ಬಿಡ್ತಾನೆ, ಇಂಡಿಯಾ ಅಲ್ಲ ವೆಸ್ಟ್ ಇಂಡೀಸ್ ಅಂತ ಕರೀತಾನೆ. ಆಮೇಲೆ ಆ ಥರ ಎಲ್ಲರಿಗೂ ಇಂಡಿಯಾ ಕಂಡು ಅವ್ನು ಇನ್ನೂ ಹೋಗ್ತಾರೆ ರೆಡ್ ಇಂಡಿಯನ್ಸ್ ಮಾಡ್ತಾ, ಅವನು ಮೆಕ್ಸಿಕೋ ಹೊಡ್ಬಿಟ್ಟು ರೆಡ್ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಡು ಕೊನೆಗೆ ವಾಸ್ಕೊಡೋಗಮ್ಮ ಬಂದು ಕಡಿತಾನೆ, ಇಲ್ಲಿ ಕೊಚ್ಚಿನಿಗೆ ಬಂದು ನಿಲ್ತಾನೆ. ಯುರೋಪಿಯನ್ ಮೊದಲು ಇಂಡಿಯಾಗೆ ಬಂದು ಮೊದಲು ಯುರೋಪಿಯನ್ ಅಂದರೆ ಪೋರ್ಚುಗೀಸ್. ಅವನು ವಾಸ್ಕೊಡೋಗಮ್ಮ ಅಂತ ಅವನೇ ಫಸ್ಟ್. ಸೊ ಅಲ್ಲಿವರೆಗೂ ಇಂಡಿಯಾನ ರೀಚ್ ಮಾಡೋಕೆ ಯಾವ ಕಾಯ್ತಾ ಇದೆ. ಇಂಡಿಯಾ ಇದೆ ಕೇಳೋರು, ಇಂಡಿಯಾ ಇದೆ ಹಂಗಿದೆ ಅಂತ ಕೇಳೋರಲ್ಲ. ಅವ್ರಿಗೆ ಈ ಸಿಲ್ಕ್ ರೂಟ್ ಅವ್ರೆಲ್ಲ ಹೇಳೋರಲ್ಲ, ಅಯ್ಯೋ ಇಂಡಿಯಾಗೆ ಹೋಗ್ಬಿಟ್ರೆ ಎಂತೆಂಥ ಸಾಂಬಾರು ಪದಾರ್ಥ ಇದೆ ಗೊತ್ತಾ. ಅಂದರೆ ಅಡ್ವಾನ್ಸ್ಡ್ ವಾಟೇನು ಪೇಂಟಿಂಗ್ ಎಲ್ಲ ಇದೆ ಅವ್ರ ಹತ್ರ, ಕಲ್ಲಲ್ಲೆಲ್ಲ ಇದು ಮಾಡ್ತಾರೆ, ಶಿಲೆಗಳೆಲ್ಲ ಮಾಡೋಂಥ ಅಷ್ಟು ಅಡ್ವಾನ್ಸ್ಡ್ ಅಲ್ಲಿ ಬರಬೇಕು ಅಂತ ಅವ್ರಿಗೆ ಆಸೆ ಎಲ್ಲರಿಗೂ. ಈ ಕಡೆಯಿಂದ ಆ ಕಡೆಯಿಂದ ನಮ್ಮ ಇದಿದೆಲ್ಲ ನಮ್ಮ ಬಿಹಾರಲ್ಲಿ ಒಂದು ಸ್ಕೂಲ್ ನಮ್ಗೆ IIT ಇದ್ದಂಗೆ. ವಾಟ್ ಇಸ್ ದ ನೇಮ್ ಆಫ್ ದ ನಳಂದ ತಕ್ಷಶಿಲಾ. ಅದು ಒಂಥರ IIT ಹೋದಂಗೆ. ಇಲ್ಲಿ ನಾವೆಲ್ಲ MITಗೆ ಹೋಗ್ತೀವಲ್ಲ, ಮಸಾಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಟೆಕ್ಸಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆ ಥರ ಅವರೆಲ್ಲ ಇಲ್ಲಿಗೆ ಬರಬೇಕು ಅಂತಿದ್ರು. ಅಲ್ಲಿ ಟ್ರೈನಿಂಗ್ ತೊಗೊಂಡು ಕಲ್ತ್ಕೊಂಡು ಹೋಗ್ಬಿಟ್ಟು ಮಾಡ್ಬೇಕು ಅಂತಾರೆ. ತುಂಬ ಇಂಡಿಯಾ ತುಂಬಾ ಗ್ರೇಟ್. ನಾವು ಏನಕ್ಕೆ ಅಂದರೆ ನಾನು ಕಂಟಿನ್ಯೂ ಮಾಡಿದ್ರೆ ಹೆಂಗಿದ್ದೀವಿ ಅಷ್ಟೇ, ಕಂಟಿನ್ಯೂ ಮಾಡ್ಕೊಳ್ಳಿ ನಾವು. ಅದು ಹೇಳ ಎಷ್ಟು ಕೆಲವು ಹೇಳ್ಕೊಡ್ತೀರಾ ನೆಕ್ಸ್ಟ್ ಔಟ್ ಆಯಿತು, ಇನ್ನು ಕೆಲವರು ಕಂಟಿನ್ಯೂ ಮಾಡಲ್ಲ, ರೂಲ್ಸ್ ಮಾಡಿಲ್ಲ, ಹಾಳು ಮಾಡಿ ಅದನ್ನ ಹಂಗೆ ಕಂಟಿನ್ಯೂ ಆಗಿದ್ರೆ ನಾವೇನು ಆಲ್ವೇಸ್ ಸ್ಟಾಪ್. ಓಕೆ, ನಮ್ಮ ದೇಶ ನಾವು ಇಷ್ಟಪಡ್ತೇವೆ, ಇನ್ಯಾರು ಇಷ್ಟಪಡ್ತಾರೆ ಸರ್, ನಾವೇ ಬೈದ್ರೆ ಹೆಂಗೆ. ಸೊ ಇದು ಕೇಪ್ ಆಫ್ ಗುಡ್ ಹೋಪ್ ಸ್ಟೋರಿ, ಅದು ಅಜರ್ಬೈಜಾನ್ ಸ್ಟೋರಿ. ಅದೇ ಥರ ಇದು ಯಾವ್ಯಾವ್ದು ಏನಕ್ಕಾಗತ್ತೆ, ಏನಕ್ಕೋಸ್ಕರ ಆಗುತ್ತೆ ಅಂತ ಪರ್ಷಿಯನ್ ಗಲ್ಫ್ ಅಂತ ಹೋಗಿದೆ. ಪರ್ಷಿಯನ್ ಗಲ್ಫ್ ಅಂದರೆ ಪರ್ಷಿಯಾ ಅಂತ ಒಂದು ಜಾಗ ಇರುತ್ತೆ, ಇರಾನ್ನ ಇವಾಗ ಇರಾನ್ನ. ಅಲ್ಲಿ ಏನಂದರೆ ರೋಡಲ್ಲೇ ನಿಮಗೆ ಆಯಿಲೆಲ್ಲ ಕಿತ್ಕೊಂಡು ಅಜರ್ಬೈಜಾನಲ್ಲಿ ರೋಡಲ್ಲಿ ಹಿಂಗೆ ಬರ್ತದೆ, ಅದು ಕ್ರೂಡ್ ಆಯಿಲ್ ತಡಿಯೋಕ್ಕಾಗ್ತಲ್ಲ ಹೊರಗಡೆ, ಆಚೆ ಪ್ರೆಷರಿಂದ ಆಚೆ ಬಂದ್ಬಿಡುತ್ತೆ. ನಾವು ಇಲ್ಲಿ ಭುವಾವಿ ಕೆತ್ತು ಆಯಿಲ್ ವೆಲ್ಸ್ ಅಂತ ಮಾಡಿ ತೆಗೆದು ಮಾಡ್ತೀವಲ್ಲ, ಈಸಿ ಅಷ್ಟು ಲೆವೆಲ್ ಆಫ್ ಇದೆ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ನಾನು ಗೂಗಲಲ್ಲಿ ನೋಡ್ಕೊಂಡಿದ್ದೆ, ಅಲ್ಲಿಗೆ ಹೋಗಿ ಬಿಡಲ್ಲ ಅಂತ. ಅವ್ನಿಗೊಂದು 20 ರೂಪಾಯಿ ಕೊಟ್ಟು ಪ್ಲೀಸ್ ತೋರಿಸ್ಬೇಕು. ಒಂದು 10 ನಿಮಿಷ ಆಯ್ತು ಇಳಿದ್ಬಿಡ್ತೀನಿ, ಹಂಗೆ ನಿಧಾನಕ್ಕೆ ಹೋಗಿ ಎಲ್ಲ ತಗೊಂಡೆಲ್ಲ ನಂಗೆ ಇಷ್ಟ ಅದರ ತಿಳ್ಕೊಳಬೇಕು ಅಂತ. ಸೊ ನೆಲದಿಂದ ಅದು ಕಿತ್ಕೊಂಡು ಬರ್ತಾ ಇದೆ ಪೆಟ್ರೋಲ್. ನಾವು ಒದ್ದಾಡಿದೆ ಪೆಟ್ರೋಲ್ ಇಲ್ಲ ಅಂತ. ಆ ಥರ ಇರ್ತಾನೆ ನೋಡಿ ಹೆಂಗೆ ಆಗುತ್ತೆ, ಹೇಗಿದೆ ಇದಂತ. ಯಾಕೆ ಇಲ್ಲಿ ಇಷ್ಟಿದೆ, ಅಲ್ಲಿ ಯಾಕಿಲ್ಲ, ಇಲ್ಲಿ ಯಾಕೆ ವ್ಯಾಲ್ಕನ್ ಇಲ್ಲ, ಈ ಥರ ನನ್ನ ಕ್ಯೂರಿಯಾಸಿಟಿ ವಿಲ್ ಟೇಕ್ ಮೀ ಟು ಡಿಫರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್. ಅಮೆಝಾನ್ ಕಾರ್ಡ್ದು ಅನುಭವ ಹೇಳ್ತಿದ್ರಿ, ಅದನ್ನು ಹೋಗಿದ್ರು ಡೀಟೇಲಿ ಸರ್. ಇವಾಗ ಅಲ್ಲೇನಿದೆ, ಒಂದು ಯಾವ ವರ್ಷ ಹೋದ್ರಿ? 2013 ಅಂತೆ. ಒಂದು ವಾಟರ್ ಫಾಲ್ಸ್ ಹುಚ್ಚು ನನಗೆ. ಇವಾಗ ಹೇಗೆ ನೀವು ವಾಲ್ಕೆನೋ ಟ್ರ್ಯಾಕರ್, ಹಂಗೆ ವಾಟರ್ ಫಾಲ್ಸ್ ಟ್ರ್ಯಾಕರ್. ಪ್ರಪಂಚದ ಅತ್ಯಂತ ಅದ್ಭುತವಾದಂಥ ವಾಟರ್ ಫಾಲ್ಸ್ ನೋಡಬೇಕು ಅಂತ. ವಾಟರ್ ಫಾಲ್ಸ್ ಇಲ್ಲಿ ಸಣ್ಣ ಪುಟ್ಟ ಇರುತ್ತೆ, ಆ ಥರ ಒಂದು ವಾಟರ್ ಫಾಲ್ಸ್ ಇದೆ. ಇದಕ್ಕೆ ಏಂಜಲ್ ಫಾಲ್ಸ್ ಅಂತ ಕರೀತಾರೆ. 1 ಕಿಲೋಮೀಟ್ರಿಂದ ಬೀಳುತ್ತೆ ನೀರು, 973 ಕಿಲೋಮೀಟ್ರ್ ಮೇಲ್ಗಡೆ ವಾಟರ್ ಫಾಲ್ಸ್. ಹಿಂಗೆ ಬರ್ತಾ ಹಂಗೆ ಕ್ಯಾಮ್ರಾ ಹಿಂಗೆ ತಂದೀನಿ, ಒಳ್ಳೆ ಪೇಪರ್ ಥರ ಬಿಡಿ, ಏನು ಕಾಣೋದೇ ಇಲ್ಲ, ಆವಿ ಥರ. ಆಮೇಲೆ ಸ್ವಲ್ಪ ಹಂಗೆ ಇಟ್ಕೊಂಡ್ರೆ ಹಂಗೆ ಮತ್ತೆ ಬಿದ್ದು ಹೊರಗಡೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಒಂದು ಟೈಮಲ್ಲಿ ನಿಮಗೆ ಎಲ್ಲೋಟ ನೀರು ಅಂತ ಹಂಗೆ ಇರುತ್ತೆ. ಅಲ್ಲಿಗೆ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ. ಅದು ತುಂಬ ಕಷ್ಟ. ವೆನೆಜುಯೆಲಾ ಅಂತ ಹೋಗಬೇಕು. ಅಲ್ಲಿಗೆ ಹೋಗೋಕ್ಕೆ ಜನ ಇರ್ತಾರೆ. ಇವತ್ತು ವೆನೆಜುಯೆಲಾಗೆ ವಾರಲ್ಲ ಆಗುತ್ತೆ ನೋಡಿ, ಹತ್ರ ಇದಕ್ಕೆ ಅಲ್ಲಿಗೆ ಹೋಗಬೇಕು, ಹೆಂಗೆ ತಿಳ್ಕೊಳ್ಳೋದು ಅಂತ ಹೊರಟೆ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ
ಅಲ್ಲ ಇನ್ನೊಬ್ಬನ ಕಾಂಟ್ಯಾಕ್ಟ್ ಮಾಡಿದೆ, ನಮ್ಮ ಭಾಷೆ ಒಬ್ಬ ಇಂಗ್ಲೀಷ್ ಬಂದ. ಆಮೇಲೆ ನೋಡಪ್ಪ ಇಲ್ಲಿ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ, ನಾವು ಕ್ಯಾರಾಕಸ್ ಅನ್ನೋದು ಒಂದು ಕ್ಯಾಪಿಟಲ್ಲು, ಅಲ್ಲಿಂದ ಒಂದು ಚಿಕ್ಕ ಏರೋಪ್ಲೇನ್ ತೊಗೊಂಡು ಒಂದು ಸುಡಿಟ್ ಬೊಲಿವಾರ್ ಸಿಟಿ ಆಫ್ ಬೊಲಿವಾರ್ ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ನಿನ್ನ ಒಂಚೂರು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಿಮ್ಮನ್ನು ಅಲ್ಲಿ ಹಿಡಿದ್ಬಿಟ್ಟು ಬೋಟಲ್ಲಿ ಕೂತ್ಕೋಬೇಕು. ಬೋಟಲ್ಲಿ ಅಂದರೆ ಆರ್ಡಿನರಿ ಬೋಟು ವಿತ್ ಸ್ಮಾಲ್ ಮೋಟ್ರು, ಕೂತ್ಕೊಳ್ಳೋಕ್ಕೆ ಖುಷಿ ಇಲ್ಲ. ಮನೆ ಮೇಲೆ ಕೂತ್ಕೋಬೇಕು, ಹಿಂಗೆ ಕೂತ್ಕೋಬೇಕು. 3 ಗಂಟೆ 4 ಗಂಟೆ ಆಗುತ್ತೆ ಕೂತ್ಕೊಳ್ಳೋಕ್ಕೆ. ಆದರೆ ಹೋಗ್ಬೇಕು, ಇಲ್ಲೇ ಹೋಗೋಕ್ಕಾಗಲ್ಲ. ರಾತ್ರಿ ಅಲ್ಲೇ ಇರಬೇಕು. ಊಟ ಆರ್ಡರ್ ಮಾಡ್ಕೊಡ್ತೀವಿ, ಅದೇ ಬೇಸಿಕ್ಸು. ಮಲ್ಕೊಂಡು ಬರಬೇಕು, ಆ ಥರದೇ ಬರೋಕ್ಕಾಗಲ್ಲ. ಆಯಿತು ಹೋಗೋಣ ಅಂದೆ, ಬರ್ತೀನಿ ಅಂದೆ. ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಆಯಿತು. ಅಲ್ಲಿಗೆ ಹೋದೆ. ಅವನು ಸಿಕ್ಕಿದ, ಅವ್ನು ಕರ್ಕೊಂಡೋಗಿ ಬಸ್ಸಲ್ಲಿ ಹತ್ತಿಸ್ದ. ಫಸ್ಟ್ ಫ್ಲೈಟಲ್ಲಿ ಹೋದೆ, ಬಸ್ಸಲ್ಲಿ ಹತ್ತ. ಬಸ್ಸಿಂದ ಅಲ್ಲಿ ಒಂಚೂರು ನೀರು ಬಿಟ್ಟ. ಅಲ್ಲಿ ಮತ್ತೆ ಫ್ಲೈಟಲ್ಲಿ ಹೋದೆ. ಫ್ಲೈಟಲ್ಲಿ ಇಳಿದೆ. ಹೆಂಗೆ ಕಾಂಪ್ಲಿಕೇಟ್ ಗೊತ್ತಾ, ಒಂದರಿಂದ. ಆಮೇಲೆ ಇಳಿದ ಮೇಲೆ ಅವನು ಬಂದ. ನನ್ನ ಜೊತೆ 4 ಜನ ರಷ್ಯನ್ಸ್ ಇದ್ದರು. 4 ಜನ, ಇನ್ನೊಂದು ಬೇರೆ ಯಾರೋ ಒಂದಿಬ್ಬರಿದ್ದರು. ನಾನೊಬ್ಬನೇ ಇಂಡಿಯನ್ನು. ಹಿಂಗೆ ಬೋಟಲ್ಲಿ ಹಿಂಗೆ ಕೂತ್ಕೋಬೇಕು, ಹಿಂಗೆ ಬರ್ರ ಅಂತ ಹೋಗ್ತಾನೆ. ಅದೇನೆಂದರೆ ಈಗ ಕಾಡು ಮಧ್ಯದಲ್ಲಿರೋದು ವಾಟರ್ ಫಾಲ್ಸು, ಏಂಜಲ್ ಫಾಲ್ಸ್. ಹಿಂಗೆ ಬಂದು ನೀರು ಬೀಳುತ್ತೆ. ನೀರು ಅದಕ್ಕೆ ಹರ್ಕೊಂಡ್ಬರುತ್ತೆ. ಅದೇ ರೋಡ್ ನಮಗೆ. ಕಾಡಿಗೆ ರೋಡಲ್ಲಿದೆ. ಆ ನೀರು ಮೇಲೆ ವಾಪಸ್ ಹೋಗೋದು. ಆ್ಯಂಟಿ ಅಂದರೆ ಎಗೇನ್ಸ್ಟ್ ದ ಕರೆಂಟ್ ಅಂತಾರಲ್ಲ, ಕರೆಂಟ್ ಹಿಂಗೆ ಬರ್ತಾ ಇರುತ್ತೆ, ವಾಪಸ್ ಹಿಂಗೆ ಹೋಗೋದು ಈಸಿ. ಅದೇ ಹೇಳ್ಕೊಂಡು ಹೋಗ್ಬಿಡುತ್ತೆ, ಏನು ಮಾಡಲೇಬೇಕಾದ್ರೆ ವಾಪಸ್ ಹೋಗಬೇಕು. ಅಲ್ಲಿ ಹೋಗ್ತಾ ಅದು ಹೋದರೆ ಕರ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಅದು ನೋಡಿ ವೀಡಿಯೋ, ನಮ್ಮನ್ನೆಲ್ಲ ಇಳಿಸ್ಬಿಡ್ತಾನೆ. ಅಲ್ಲಿಂದ ಕೆಂಪು ನೀರು, ಆ ನೀರು ಬರುತ್ತಲ್ಲ ರಕ್ತ ಥರ ಇರುತ್ತೆ. ಆ ನೀರು ಬೈ ಚಾನ್ಸ್ ಮ್ಯಾಗ್ನೀಷಿಯಮ್ ಕಂಟೆಂಟ್ ಕುಡಿದ್ಬಿಟ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ ಲೂಸ್ ಮೋಷನು. ಅದಕ್ಕೆ ಏನು ಮಾಡ್ತಾನೆ, ಇಲ್ಲಿ ನಮ್ಗೆ ಲೈಫ್ ಜಾಕೆಟ್ ಹಿಂಗೆ ಹಾಕಲ್ಲ, ಇಲ್ಲಿಗೆ ಹಾಕಿರ್ತಾನೆ. ಯಾವುದೇ ಕಾರಣಕ್ಕೂ ನೀವು ನೀರು ಕುಡಿಬಾರ್ದು ಅಂತ ಹೇಳಿರ್ತಾನೆ. ಏನಾದರೆ ನೀರು ಯಾವುದೇ ಕಾರಣಕ್ಕೂ ಹಿಂಗಿರ್ಬೇಕು, ನೀವು ನೀರು ಕುಡಿಬೇಡಿ, ಆ ಥರ ಕರ್ಕೊಂಡು ಹೋಗ್ತಾನೆ. ಆ ಥರ ಹೋಗಿ 3 ಗಂಟೆ 4 ಗಂಟೆ ಹೋಗ್ಬೇಕು. ಅಲ್ಲಿ ಎಳಿಬೇಕು. ನದಿ ಎಗೇನ್ಸ್ಟ್ ಆ ನೀರಿಗೂ ಅಲ್ಲಿಗೆ ಹೋಗ್ಬೇಕಲ್ಲ, ಆ ನದಿನೇ ರೂಟ್ ಥರ ಹೋಗ್ತಾಯಿದೆ ವಾಪಸ್. ಅಲ್ಲಿ ಇಳಿದ್ಮೇಲೆ ಅಲ್ಲೇ ಕಟ್ಟಿಬಿಟ್ಟು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ನಡಿಬೇಕು. ಕಾಡು ದಟ್ಟೋದು ಕಾಡು ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡೋಗಿ ಅಮೆಝಾನ್ ಕಾಡು. ಅಲ್ಲಿ ಅಮೆಝಾನ್ ಅಲ್ಲ, ಇದು ಪಾರ್ಟ್ ಆಫ್ ಅಮೆಝಾನ್. ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬ್ರೆಜಿಲ್ ಎಲ್ಲ ಕಡೆ ಒಂದು ಇದು ಸ್ಪ್ರೆಡ್ ಓವರ್ ಆ ಥರ. ಅಲ್ಲೇನಾಗತ್ತೆ ಲಾ ಹಬಾನ ಅಂತ ಅಲ್ಲಿ ನಡ್ಕೊಂಡು ವಾಟರ್ ಫಾಲ್ಸ್ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಅದು ವೀಡಿಯೋ ಹಾಕಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಅದು ನೋಡಾದ್ಮೇಲೆ ಅವತ್ತು ಬಂದ್ಬಿಡಕ್ಕೆ. ಅಲ್ಲೇ ಲೈಟ್ ಇಲ್ವಲ್ಲ, ಕತ್ಲೆ ಬಂದ್ಬಿಡಕ್ಕೆ. ಫುಲ್ಲು ಬರೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಸಾಯಂಕಾಲ ಅಲ್ಲಿಗೆ ಏನು ಮಾಡ್ತಾರೆ, ಅಲ್ಲೇ ಒಂದು ಜಾಗದಲ್ಲಿ ಈ ಜೋಗಳ ಥರ ಮಾಡ್ತಾನೆ. ಜೋಳೆ ಅಲ್ಲಿ ಮಕ್ಕಳನ್ನ ಆ ಥರ ಹ್ಯಾಮಾಕ್ಸ್ ಅಂತಲ್ಲ, ಅಲ್ಲಿ ಮಾಡೋಕ್ಕೆ. ಅಲ್ಲಿ ಯಾವುದೋ ಒಂದು ಸ್ವಲ್ಪ ಬೇಸಿಕ್ ಊಟ ಮಾಡಿಕೊಡ್ತಾನೆ. ಅವನು ದುಡ್ಡು ಕೊಟ್ಟಿರ್ತಾರಲ್ಲ, ಒಂಚೂರು ತಿನ್ಕೊಂಬಿಟ್ಟು ಮಲ್ಕೊಂಬಿಡಕ್ಕೆ ರಾತ್ರಿ. ನೀವು ಮಲ್ಕೊಂಡ್ಮೇಲೆ ದೊಡ್ಡ ನೆಟ್ ಹಾಕ್ಬಿಟ್ಟು ಕಟ್ಟಿಬಿಡ್ತಾನೆ ಕೆಳಗಡೆ, ಹಿಂಗೆ ಬಂದುಬಿಡುತ್ತೆ ಅಂತ. ಅಲ್ಲಿ ತಿಟ್ಸೆ ಅಂತ ಒಂದು ಬರುತ್ತೆ, ಒಂದು ಸೊಳ್ಳೆ. ಆ ಸೊಳ್ಳೆ ಕಚ್ಚಿದ್ರೆ 4-5 ಸತಿ ಕಚ್ಚಿ ಸತ್ತೋಗ್ಬಿಡ್ತೀವಿ. ಯಾಕೆಂದರೆ ಅದರಲ್ಲಿ ಒಂದು ಸತಿ ಕಚ್ಚಿ ಇಷ್ಟು ರಕ್ತ ಅದು ಎಳೆದು ಬಿಡುತ್ತೆ. ನಮ್ದು ಲೀಚ್ ಇಲ್ವಾ, ಏನಂತ ಲೀಚ್ಗೆ ಏನಂತೀರ ನೀವು? ಜಿಗಣೆ ಟೈಪ್. ಒಂದು 20-30 ಜಿಗಣೆ ಅಟ್ಯಾಕ್ ಮಾಡಿಬಿಟ್ಟು ನಿಮ್ಗೆ ತಲೆ ಸುತ್ತಬಿಡುತ್ತೆ. ಯಾಕೆಂದರೆ ಬ್ಲಡ್ ಅಲ್ಲಿ ಹೊಟ್ಟೋಗುತ್ತೆ ಆ ಥರ. ಸೊ ಅದಕ್ಕೆ ಏನು ಮಾಡಿದೆ, ಎಲ್ಲ ಮಾಡಿದ್ಮೇಲೆ ಊಟ ಆದಮೇಲೆ ಎಲ್ಲ ನಿಮ್ಮ ನ್ಯಾಚುರಲ್ 1 and 2 ಏನು ಬೇಕು ಮಾಡ್ಕೊಂಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಕೆಳಗಡೆ ಸುತ್ತಬಿಟ್ಟು ಕಟ್ಟಿಬಿಡ್ತಾರೆ. ಬೆಳಗ್ಗೆ ಏನು ಮಾಡಿದ್ರಕ್ಕ ಅಲ್ಲೇ ಏನು ಬೇಕು ಮಾಡ್ಕೋಬೇಕು. ಬೆಳಗ್ಗೆ ಸುಸ್ತಾಗ್ಬಿಟ್ರೆ ಬೆಳಗ್ಗೆ ಎದ್ದೇಲೆ ಅದನ್ನೆಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಅವ್ನು ಕರ್ಕೊಂಡು ಹೋಗ್ತಾನೆ ನಮ್ಮನ್ನು. ಇದೆಲ್ಲ ಪ್ಯಾಕೇಜ್ ಥರ. ಆಮೇಲೆ ಬೇಕಾದ್ರೆ ಅದ್ರ ಥರ ಅಲ್ಲಿ ಒಂದು ಕಡೆ ಒಂದು ವಾಟರ್ ಫಾಲ್ಸ್ ಕರ್ಕೊಂಡು ಹೋಗ್ತಾನೆ. ವಾಟರ್ ಫಾಲ್ಸ್ ಹೆಂಗೆ, ನಾರ್ಮಲಿ ನೀವು ಅವತಾರ್ ಮೂವಿಲಿ ನೋಡಿರ್ತೀರ. ಅವತಾರ್ ಮೂವಿಂದ ಒಂದು ವಾಟರ್ ಫಾಲ್ಸ್ ಹಿಂಗೆ ಬರುತ್ತೆ, ಮೇಲ್ಗಡೆಯಿಂದ ನೋಡ್ತೀರಾ. ಮೇಲ್ಗಡೆಯಿಂದ ಔಟ್ ಬ್ರಿಡ್ಜ್, ಇಲ್ಲಾಂದರೆ ಕೆಳಗಡೆ ನಿಂತ್ಕೊಂಡು ಹಿಂಗೆ ವಾಟರ್ ಫಾಲ್ಸ್ ನೋಡ್ತೀವಿ. ನಾವೇನು ನೋಡಲ್ವ. ವಾಟರ್ ಫಾಲ್ಸ್ ಹಿಂದ್ಗಡೆ ಹೋಗಿ ಸಾಧ್ಯನಾ? ಆ ಥರ ನಾನು ಹೋಗಿದ್ದೆ. ಅದು ಎಕ್ಸ್ಪೀರಿಯನ್ಸ್. ವಾಟರ್ ಫಾಲ್ಸ್ ಹಿಂಗೆ ಬೀಳ್ತಾ ಇರುತ್ತೆ, ಬೀಳೋಗಿ ಒಂದು ಹಿಂದ್ಗಡೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನಡ್ಕೊಂಡು ಹೋಗ್ತೀವಿ. ಆ ವಿಡಿಯೋ ಇದೆ, ತುಂಬ ಚೆನ್ನಾಗಿ ನೋಡಿ. ಅದು ಪ್ರೇರಣೆ ಆಗಿ ಲ್ಯಾಬಿಗೆ ಬಂದು ಗ್ರಾಫಿಕ್ಸ್ ಮಾಡಿ ಅದನ್ನು ತೋರಿಸ್ತಾನೆ. ಈ ವಾಟರ್ ಫಾಲ್ಸ್ ಹಿಂಗೆ ನಡ್ಕೊಂಡು ಹೋಗೋದು. ಈಗ ಇದರಲ್ಲಿ ಅವತಾರಲ್ಲಿ ಅದು ಕಂಪೇರ್ ಮಾಡಿದ್ದೀನಿ. ಅದು ರಿಯಲಾಗಿ ಹೋಗ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಹಿಂಗೆ ಶೇಕ್ ಆಗ್ಬಿಟ್ಟು ಬಿದ್ದೋಗಂಗೆ ಆಗುತ್ತೆ. ಅದಕ್ಕೆ ಕೇರ್ಫುಲ್ ಅಂತಾರೆ. ಆ ಥರ ತುಂಬ ಲೈಫ್ ಚಾನ್ಸ್ ತೊಗೊಳ್ಳೋದು, ರಿಸ್ಕ್ ತೊಗೊಳ್ಳೋದು. ಹಿಂದ್ಗಡೆ ಬರೀ ಶಬ್ದ, ಅದ್ರ ಮಧ್ಯದಲ್ಲಿ ಕ್ಯಾಮ್ರಾ ಇಟ್ಕೊಂಡು ಅದಕ್ಕೆ ಪ್ಲಾಸ್ಟಿಕ್ ಕವರ್ ಮುಚ್ಕೊಂಡು ಹಿಂಗೆ ತಕ್ಕೊಂಡು ಅದು ನೋಡಿ ವೀಡಿಯೋ ನಿಮಗೆ ಸಿಕ್ಕಾಬಿಟ್ಟೆ. ಅಲ್ಲಿ ಅದು ದಾಟಿಸ್ತಾನೆ ನಮಗೆ, ಹಿಂಗೆ ದಾಟಿಸ್ಕೊಂಡು ಆ ಕಡೆ ಕರ್ಕೊಂಡು ಹೋಗ್ತಾನೆ. ತುಂಬಾ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ ಥರ ಒಂದು ಅಲ್ಲಿ ಬರೋವರೆಗೂ ನಮ್ಗೆ ಏನಾರ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಬಂದ ತಕ್ಷಣ ರಾತ್ರಿ ಹೆಂಗೆ ನಿದ್ದೆ ಬರುತ್ತೆ, ಹಬ್ಬ ಮುಗೀತಪ್ಪ ಅಂತ. ಈ ಥರ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್. ಏಂಜಲ್ ಫಾಲ್ಸ್ ಮುಂಚೆ ಟಪಾಯು ಫಾಲ್ಸ್ ಅಂತ ಬರುತ್ತೆ. ಬೇಕಾದಷ್ಟು ಫಾಲ್ಸ್ ಇದೆ ಅಲ್ಲಿ. ಅದೆಲ್ಲ ಬರೀ ನೀರು ಕಾಡೇ ಇರೋದು. TAPI ಟಪಾಯು ಅಂತ ಕರೀತಾರೆ. ಎಕ್ಸಾಕ್ಟ್ಲಿ ನನ್ನ ವೀಡಿಯೋ ನೋಡೋಕೆ ಗೊತ್ತಾಗುತ್ತೆ. ಹಿಂದ್ಗಡೆ ಕರ್ಕೊಂಡು ಹೋಗ್ತಾನೆ. ತುಂಬ ಚೆನ್ನಾಗಿತ್ತು. ಬಂಡೆಗೂ ನೀರಿಗೂ ಮಧ್ಯ ನೀರು ಹಿಂಗೆ ಬಂದು ಹಿಂಗೆ ಆರತ್ತಲ್ಲ, ಮಧ್ಯದಲ್ಲಿ ಒಂಚೂರು ಗ್ಯಾಪ್ ಇರುತ್ತೆ.
ಆ ಗ್ಯಾಪಲ್ಲಿ ನಡ್ಕೊಂಡು ಹೋಗಬೇಕು. ಏನು ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿಲ್ಲ. ಆಮೇಲೆ ಪೆರುಗೆ ಬಂದೆ. ಪೆರುನಲ್ಲಿ ನನಗೆ ಇದು ಪ್ಯಾರಾಗ್ಲೈಡ್ ಮಾಡಬೇಕು ಅಂತ ಆಸೆ. ಪ್ಯಾರಾಗ್ಲೈಡ್ ಅಂತ ಏನು ಮಾಡ್ತಾರೆ ಅಂದರೆ, ಪೆರುನಲ್ಲಿ ಒಂದು ಜಾಗ ಇದೆ, ಹಿಂಗೆ ಬಂದ ತಕ್ಷಣ ಇನ್ನು ಹೇಳ ಆತ ಹಳ್ಳ ಇರುತ್ತೆ, ಅದೇನು ಮಾಡ್ತೀವಿ ಹಿಂಗೆ ನಡ್ಕೊಂಡು ಓಡ್ಬಿಡ್ತೀವಿ. ಹಿಂಗೆ ನಡ್ಕೊಂಡು ಓಡ್ಬಿಟ್ರೆ ಅದನ್ನೇ ನಿಮಗೆ ಎತ್ಬಿಡತ್ತೆ ಮೇಲೆ ಆ ಗಾಳಿ. ಇವಾಗ ನೀವು ಹಿಂಗೆ ಬೆಟ್ಟ ಮಧ್ಯೆ ಸ್ಮಾಲ್ ಸಿಟಿ ಇದೆ, ಪಕ್ಕದಲ್ಲಿ ದೊಡ್ಡ ಹಳ್ಳ ಅಂದರೆ ಮೀನ್ಸ್ ಕೊರಕಲು, ಇದು ವ್ಯಾಲಿ ಅಂತ ಕರಿತೀವಿ. ಅವನೇನು ಮಾಡ್ತಾನೆ, ಇಲ್ಲ ಮೋಟ್ರ್ ಹಾಕ್ಕೊಂಡು ಮೋಟ್ರ್ ರನ್ ಮಾಡಿ ಹೋಗ್ಬೋದು. ಇಲ್ಲಾಂದರೆ ನೀವು ಓಡ್ಕೊಂಡು ಬಂದುಬಿಟ್ರೆ ಹಿಂಗೆ ಅದೇ ಗಾಳಿಗೆ ಎತ್ಬಿಡುತ್ತೆ ನಿಮ್ಮನ್ನು. ಅದು ಹೆಂಗೆ ಎತ್ತಂದರೆ ಒಂದು ಫಸ್ಟ್ ಹಿಂಗೆ ಎಸಿ ಮೇಲೆ ಬರ್ತಾರೆ, ನೋಡ್ತಾ ಇರ್ತಾರೆ ಗಾಳಿ ಬೇಜಾರು ಮಾತು ಕರ್ಕೊಂಡು ಹೋಗ್ತಾ ಓಡ್ಬಿಡುತ್ತೆ. ಓಡೋಕೆ ಹಳ್ಳಕ್ಕೆ ಓಡ್ಬೇಕು, ಹಿಂಗೆ ಬಿದ್ದರೆ ಪಾತಾಳ. ಅಂದರೆ ಪಾತಾಳ ಏನಿಲ್ಲ, ತುಂಬ ಮೋಟ್ರಿಲ್ಲ ಏನಿಲ್ಲ, ನ್ಯಾಚುರಲ್ ಅದು ನ್ಯಾಚುರಲ್. ಅದರಿಂದ ಗಾಳಿ ನಿಮ್ಮನ್ನು ಎತ್ತಿಬಿಡುತ್ತೆ. ಎತ್ಬಿಟ್ಟು ಹೆಂಗೆ ಹೊಟ್ಟೋಗುತ್ತೆ ಅಂದರೆ, ಪಕ್ಕದ ದೊಡ್ಡ ಹೋಟ್ಲುಗಳಿದೆ, 15 ಅಂತಸ್ತು 15, ಅದೆಲ್ಲ ನಮ್ಮನ್ನೇ ತೋರಿಸ್ತಾ ಹಿಂಗೆ ಹೋಗ್ತಾ ಇರ್ತೀವಿ, ನಮ್ಮನ್ನೇ ಕಾಣಿಸ್ತೀವಿ. ಆ ಥರ ಅದು ನಮ್ಮದು ರಿಫ್ಲೆಕ್ಷನ್ ಗ್ಲಾಸ್ಗಳ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕಾತಾಯ್ತು. ಎನಿ ಟೈಮ್ ಎನಿಥಿಂಗ್ ಏನು ಹ್ಯಾಪನ್ ಆ ಥರ ಇರುತ್ತೆ. ಇದು ನನಗೆ ಮಾಡಿ ನನಗೆ ಅಭ್ಯಾಸ ಆಗ್ಬಿಟ್ಟೆ. ಈ ದಟ್ ಐ ಆಮ್ ಫಿಯರ್ಲೆಸ್, ಫಿಯರೇ ಇಲ್ಲ ನನಗೆ, ಏನು ಗೊತ್ತೇ ಆಗಲ್ಲ. ಓಣ ಅಂತ ಆ ಥರ. ಅಮೆಝಾನ್ ಕಾರ್ಡು ಅಂದರೆ ತುಂಬ ದೊಡ್ಡದು, ಅಂದರೆ ಒಂದು ಜಾಗ ಅಂತಲ್ಲ, ಬೇಕಾದಷ್ಟು ಕಿಲೋಮೀಟರ್ ಕಡೆ ಒಂದೊಂದು ಫುಲ್ಲು ಹೋಗೋಕ್ಕಾಗೋದೇ ಇಲ್ಲ, ಇಂಪಾಸಿಬಲ್. ಒಂದೊಂದು ಕಡೆ ಒಂದೊಂದು ಸ್ಲಾಟ್ಸಲ್ಲಿ ನಾವು ನೋಡ್ತೀವಿ ಅದು ಅಮೆಝಾನ್ನ. ಸಮ್ ಪೋರ್ಷನ್ ಆಫ್ ಬ್ರೆಜಿಲ್, ಸಮ್ ಪೋರ್ಷನ್ ಆಫ್ ಪೆರು, ಆ ಥರ ಒಂದೊಂದು ಕಡೆ ಇವಾಗ ಬಂಡೀಪುರ ಇದೆಲ್ಲ ಎಲ್ಲ ನೋಡಲ್ಲ ನೀವು. ಕೆಲವು ಕಡೆ ಗುಂಡ್ಲುಪೇಟೆ ಹತ್ರ ನೋಡ್ತೀರಾ, ಇನ್ನು ಕೆಲವು ಸ್ವಲ್ಪ ಆ ಕಡೆ ಹೋದರೆ ಗುಡ್ಲೂರಲ್ಲಿ ನೋಡ್ತೀರಾ. ಆ ಥರ ಒಂದು ಸಮ್ ಪೋರ್ಷನ್ ಫುಲ್ ಅಮೆಝಾನ್ ಹೋಗೋಕ್ಕಾಗೋದೇ ಇಲ್ಲ, ಇಂಪಾಸಿಬಲ್. ತುಂಬ ಡೇಂಜರಸ್. ಎಂತೆಂಥ ಸ್ನೇಕ್ಸ್ ಇದೆ ಅಲ್ಲಿ. ಒಂದು ಕಪ್ಪೆ ಇದೆ, ರೆಡ್ ಫ್ರಾಗ್ ಅಂತ ಬರುತ್ತೆ, ಎಷ್ಟು ಪಾಯ್ಸನಸ್ ಗೊತ್ತಾ. ಅದು ತಕ್ಕದೇ ನೀವು ಸತ್ತೋಗ್ತೀರ. ಅದಕ್ಕೇನು ಮಾಡಿ ಅದನ್ನು ಸಾಯಿಸ್ಬಿಟ್ಟು ಈ ಬಾಣಗಳಿಗೆ ಅದನ್ನು ಚುಚ್ಕೊಂಡು ಪ್ರಾಣಿಗಳು ಹೊಡಿತಾರೆ. ಪ್ರಾಣಿ 1 ಸೆಕೆಂಡ್ ಸತ್ತೋಗುತ್ತೆ, ಅದನ್ನ ಎತ್ಕೊಂಡು ತಿಂತಾರೆ. ಏನು ಇಂಟ್ರೆಸ್ಟಿಂಗ್ ಇದೆ ಲೈಫ್. ನಾನು ಯಾವುದಾನ ಒಂದು ಸತಿ ನೋಡಿದ್ರೆ, ಅವಾಗ ನ್ಯಾಷನಲ್ ಜಿಯೋಗ್ರಫಿಕ್ ಅಂದರೆ ತುಂಬ ಪ್ರಾಣ ನನಗೆ. ಯಾವಾಗ ಅದು ನೋಡಿದ ತಕ್ಷಣ ಈ ಜಾಗಕ್ಕೆ ಹೋಗಬೇಕು ಅಂತ ಅನ್ಸುತ್ತೆ. ತಕ್ಷಣ ಹೆಂಗೆ ಹೋಗೋದು, ಏನು ಮಾಡೋದು, ಒಂದು 15 ದಿವಸ 20 ದಿವಸ ಒಂದು ತಿಂಗಳ ವರ್ಕ್ ಮಾಡ್ತೀನಿ, ಹೆಂಗೆ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ. ಇವಾಗ ಏನು ಗೊತ್ತಾ ಸರ್, ಇವಾಗ ಐಫಿಲ್ ಟವರ್ಗೆ ಹೋಗೋದು ಅಥವಾ ಇದಕ್ಕೇನಪ್ಪ ಸ್ಯಾನ್ ಫ್ರಾನ್ಸಿಸ್ಕೋ, ಅದು ವೆರಿ ಕಾಮನ್. ಇದಕ್ಕೆ ಇದಕ್ಕೆ ಹೋದಂಗೆ ನಿಮ್ಮ ದೆಹಲಿ ತಾಜ್ ಮಹಲ್ ಎಲ್ಲ ವೆಲ್ ಡಿಸ್ಪ್ಲೇ ಇರುತ್ತೆ. ಯಾವುದೋ ಒಂದು ಕೊರಕಲಲ್ಲಿ ಯಾವುದೋ ಒಂದು ಇದಕ್ಕೆ ಅದು ನಮ್ಗೆ ಎಕ್ಸೈಟ್ಮೆಂಟ್ ಕೊಡುತ್ತೆ. ಸೊ ಚೈನಾ ಬಗ್ಗೆ ತುಂಬ ಜನ ಇತ್ತೀಚೆಗೆ ಈ ಪ್ರಪಂಚದಲ್ಲಿ ಕಳೆದ 30 ವರ್ಷದಲ್ಲಿ ಏನಾನ ರಿಯಲ್ ಡೆವಲಪ್ಮೆಂಟ್ ಅಂದರೆ ಓನ್ಲಿ ಚೈನಾ. ಎಲ್ಲ ಥರ ಡೆವಲಪ್ಮೆಂಟ್ ಆಗಿದೆ. ರೋಡುಗಳು, ಇನ್ಫ್ರಾಸ್ಟ್ರಕ್ಚರು, ಟ್ರೈನು, ಸ್ಪೇಸು, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲದರಲ್ಲೂ ನಂಬರ್ 1 ಅವರು. ಅಷ್ಟು ಕಷ್ಟಪಟ್ಟಿದ್ದಾರೆ. ಒಂದು 30 ವರ್ಷದಲ್ಲಿ ರಿಯಲ್ ಚೇಂಜ್. ಇಂಡಿಯಲ್ಲೂ ಚೇಂಜ್ ಆಗಿದೆ. ನಾನು ಹೇಳಿವ ಕಷ್ಟಪಡ್ತೀವಿ, ಮೊಬೈಲು ಚೇಂಜ್ ಆಗಿ ಇಷ್ಟ ಆಗಿದ್ದೀವಿ. ಅಮೇರಿಕಾ ಇಷ್ಟ ಆಗಿದೆ. ಕೆಲವಂತೂ ಅಷ್ಟೇ ಆವಾಗಲೇ ಹಂಗೆ ತಂಗಿದ್ದಾರೆ. ಚೈನಾ ಇಲ್ಲಿದ್ದವ್ರು ಇಲ್ಲಿಗೆ ಬಂದಿದ್ದಾರೆ. ನಾವು ಅಟ್ಲೀಸ್ಟ್ 40-50 ಇಯರ್ಸ್ ಬಿಹೈಂಡ್ ಇದೆ. ಆ ರೋಡುಗಳು ಹೇಗೆ ರೋಡುಗಳು ಏನು ಅನ್ಬಿಲಿವಬಲ್. ಇನ್ಫ್ರಾಸ್ಟ್ರಕ್ಚರ್ ವೈಸು, ಮ್ಯಾನುಫ್ಯಾಕ್ಚರಿಂಗ್ ವೈಸು, ಟೆಕ್ನಾಲಜಿ ಎಲ್ಲ ಥರ ಡೆವಲಪ್. ಹೇಗೆ ಸಾಧಿಸಿದ್ರು ಅದನ್ನ ಅವರು? ಅದೇ ಅಲ್ಲೇನಾಗುತ್ತೆ ಸರ್, 2 ಇದೆ ತಿಳ್ಕೊಳ್ಳಿ. ಯಾವಾಗ ಎಲ್ಲಿ ನಿಮಗೆ ಕಮ್ಯುನಿಸ್ಟ್ ಇರುತ್ತೋ ಅಲ್ಲಿ ಕೋಲ್ ಮಾಡಲೇಬೇಕು. ಎಲ್ಲಿ ಡೆಮೋಕ್ರಸಿ, ಫ್ರೀಡಮ್. ಸೊ ಫ್ರೀಡಮ್ ವರ್ಸಸ್ ಸ್ಟ್ರಿಕ್ಟ್. ಎಲ್ಲಿ ನಿಮ್ಮ ಮಿಸ್ಸಸ್ ತುಂಬ ಸ್ಟ್ರಿಕ್ಟು, ಹೋಮ್ವರ್ಕ್ ಮಾಡಿ ಊಟ ಹಾಕಲ್ಲ ಅಂದರೆ ಕೋಲ್ ಹಿಡ್ಕೋತಾರೆ, ಊಟ ಮುಗಿಸಿ ಊಟ ಮಾಡೇ ಮಾಡ್ತಾರೆ. ಪರಲ್ಲ ಮಾಡೋ ನಾಳೆ ಅಂದರೆ ಕ್ಯಾಜುವಲ್ ತೊಗೊಂಡು ನಾವೇನು ಮಾಡ್ತೀವಿ, ನಾವು ಇಂಟೆಲಿಜೆಂಟು ಬಟ್ ಕ್ಯಾಶುವಲ್. ಅಯ್ಯೋ ಇರಲಿ ಬಿಟ್ಟರೆ ಮಾಡೋದು, ಯಾರು ಕೇಳೋಲ್ಲ ಇಲ್ಲ. ಅಲ್ಲಂಗೋದ್ರೆ ರೋಡಿಲ್ಲ ಆಗುಡಕ್ಕೆ ಸಾಯಂಕಾಲಕ್ಕೆ ಬಿಡೋದೇ ಇಲ್ಲ. ಆಮೇಲೆ ಕನ್ವಿಕ್ಸ್ ಇರ್ತಾರಲ್ಲ ಇವು ಕಳ್ಳರುಗಳು ಇಟ್ಕೊಂಡು ನಾವು ಸುಮ್ಮನೆ ಇಟ್ಕೊಂಡು ಊಟ ಆಗ್ತಾ ಇರ್ತೀವಿ, ಅವ್ನು ಕಾಕೋಕೆ ವೇಸ್ಟ್. ಅಲ್ಲಂಗಲ್ಲ, ಕನ್ವಿಕ್ಸ್ ಏನು ಕಳ್ತನ ಮಾಡಿ ಸಿಕ್ಕಾಕೊಂಡು ಅವ್ನು ಇಷ್ಟು ಊಟ ಬಿಟ್ಟು ಮಲಗಿಬಿಟ್ಟು ಬರೀ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಬೇಕು. ಹಂಗೆ ಮಾಡ್ತಾರೆ ಕೆಲಸ. ಸುಮ್ಮನೆ ಜೈಲಲ್ಲಿ ಇಟ್ಕೊಂಡು ಊಟಕ್ಕೆ ಅವ್ರಿಗೆ ದಿಮ್ ಕೊಡಲಿಲ್ಲ, ಅದು ಆ ಥರ ಏನಿಲ್ವೇ ಇಲ್ಲ. ಸರಿಯಾಗಿ ಅದೇ ಅವ್ರು ಏನು ಮಾಡ್ತಾರೆ ಅಂದರೆ ತುಂಬ ಸ್ಟ್ರಿಕ್ಟು. ಅಂದರೆ ಒಬ್ಬ ಕಳ್ತನ ಅವ್ನು ಸಿಕ್ಕಾಬಿಟ್ಟೆ ಕೆಲಸ ಮಾಡ್ತಾರೆ. ಈ ಕಳ್ಳರು ಇಲ್ಲ, ಅವ್ರನ್ನ ಮ್ಯಾನುಫ್ಯಾಕ್ಚರಿಂಗ್ ಹಾಕ್ಬಿಟ್ಟು ಮಾಡಬೇಕು. ಇಷ್ಟು ನೀನು 50 ಔಟ್ಪುಟ್ ಕೊಟ್ಟರೆ ಎಲ್ಲರೂ ನೀವು ಬಿಡೋದೇ ಇಲ್ಲ. ಎಕ್ಸ್ಟೆನ್ಷನ್ ಮತ್ತೆ ಇನ್ನೂ 1 ಅವರ್ ಜಾಸ್ತಿ ಮಾಡಿ ಆ ಥರ ಮಾಡ್ತಾರೆ. ಬೇಗ ಹಂಗೆ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ರೀತಿ ಪ್ರೊಡಕ್ಷನ್ ಕೊಟ್ಟರೆ ಪ್ರಪಂಚಕ್ಕೆ ಸಪ್ಲೈ ಮಾಡ್ತಾರೆ. ಈಗ ಒಂದು ನೋಡಿ ಬೇಕಾದ್ರೆ ನಿಮ್ಗೆ ಯಾವುದೋ ಒಂದು ಗಣೇಶನ ಹಿಂದೆ ಫೋಟೋ ಮೇಡ್ ಇನ್ ಚೈನಾ ಇರುತ್ತೆ. ಗಣೇಶಂಗೆ ಅವ್ನಿಗೇನು ಸಂಬಂಧ? ಕರೆಕ್ಟ್. ಸರಸ್ವತಿ ಒಂದು ವೀಣೆ ಇಟ್ಕೊಂಡಿದ್ರೆ ಮೇಡ್ ಇನ್ ಚೈನಾ. ಇಲ್ಲ ನಿಮಗೆ ಯೋಗ ಮ್ಯಾಟ್ಸ್, ನಾವು ಮಾಡೋದು ಯೋಗ ಮ್ಯಾಟ್ ಮಾಡಿದ್ದಾರೋ ಚೈನಾ, ಲಾಭ ಪಡಿದ್ಯಾರಿಗೆ? ಯೋಗ ಮ್ಯಾಟ್ಸ್ ಮಾಡೋದೆಲ್ಲ ಹಿಂದ್ಗಡೆಗೆಲ್ಲ ಚೈನಾನೇ. ಯೋಗ ಚೈನಾಗೆ ಏನು ಸಂಬಂಧ?
ನೀವೊಂದು ಕಾನ್ಸೆಪ್ಟ್ ಕೊಟ್ಟರು ಯೋಗ ಮಾಡ್ಬೋದು ಅಂತ, ಅದಕ್ಕೆ ಮ್ಯಾಟ್ ಬೇಕು ತಗೊಳ್ಳಿ, ನಾನು ಮಾಡ್ದೆ, ಮ್ಯಾನುಫ್ಯಾಕ್ಚರ್ ಮಾಡೋಕೆ ಕೊಟ್ಟ. ಸೊ ಅವ್ರದ್ದು ಏನು ಮಾಸ್ ಪ್ರೊಡಕ್ಷನ್ ಅವ್ರದ್ದು. ಪ್ರೊಡಕ್ಷನ್ನು ಕಷ್ಟ, ತುಂಬ ಕಷ್ಟಪಡ್ತಾರೆ. ನೋಡಿ ಮೊದಲು ಹೇಳ್ತಿದ್ರು ಮೇಡ್ ಇನ್ ಚೈನಾ ಅಂತ ಅವಮಾನ ಮಾಡೋರು ಅಂದರೆ ಈ ಕ್ವಾಲಿಟಿ ಇಲ್ಲ ಅಂತ. ಈ ಕ್ವಾಲಿಟಿಲಿ ಬಂದ್ಬಿಟ್ರು ಅವರು. ಕ್ವಾಲಿಟಿ ಬಂದ್ಬಿಟ್ಟು ಅಷ್ಟೇ ಅಲ್ಲ, ನಿಮ್ಮನ್ನು ಬೇರೆಯವ್ರು ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತೀವಿ, ಇದು ಒಂದು ಲೈಟ್ ಇಟ್ಕೊಳ್ಳಿ, ನಾವು ಮಾಡಿದ ಇಟ್ಕೊಳ್ಳಿ 50 ರೂಪಾಯಿ ಅಂತ ಇಟ್ಕೊಳ್ಳಿ, ಅವ್ನು 25 ರೂಪಾಯಿ ಕೊಡ್ತಾನೆ, ಯಾಕೆ ತೊಗೊತೀರಾ ನೀವು? ಕ್ವಾಲಿಟಿನಿದೆ, ಎಲ್ಲ ಇದೆ, ಅವ್ರದ್ದು ಹೋಗ್ತೀವಿ ನಾವು. ಅವನೇಂದ್ರೆ ಲಾಭನೇ ಬೇಡ, ನಂಗೆ ಎಷ್ಟು ಅಸಲು ಇರುತ್ತೆ ಅದಕ್ಕೆ ಒಂದೇ ₹1 ಎಲ್ಲ ಬಿಟ್ಟು ಈ ಕಲರ್ಗಳಿದೆ ಅವ್ರಿಗೆ ಕೆಲಸ ಮಾಡಿಸ್ತೀನಿ ಅಂತಾನೆ. ಅಂದರೆ ಸುಮ್ಮನೆ ಕೂತ್ಕೊಂಡು ಸರಿಯಾಗಿ ಬಂಡತ್ತಾನೆ. ಅಲ್ಲಿ ಏನು ಗೊತ್ತಾ, ಕೋಲು ಕಮ್ಯುನಿಸ್ಟ್ ಕಂಟ್ರಿನಲ್ಲಿ ಹೇಳ್ಬಿಟ್ರೆ ಆಗೋಯ್ತು, ನೋ ಕ್ವಶನ್, ವಾಪಸ್ ಕೇಳೋಂಗಿಲ್ಲ. ರಾತ್ರಿ ಎಲ್ಲ 30 ಗಂಟೆವರೆಗೂ ಕೆಲಸ ಮಾಡ್ಬೇಕು ಅಂದರೆ ಮುಗಿದೈತೆ, ನೋ ಕ್ವಶನ್. ನನಗೆ ಈ ರೋಡು 60 ಬ್ಯಾಂಗ್ಳೂರ್ ಟು ಮೈಸೂರು ರೋಡ್ ಶುಡ್ ಬಿ ಕಂಪ್ಲೀಟೆಡ್ ಬೈ ದಿಸ್ ಡೇಟ್ ಅಂದರೆ ಮುಗಿದಾಯ್ತು. ಇವಾಗ ನಮ್ಮಲ್ಲಿ ನೋಡಿ ಇನ್ನೊಂದು 2 ವರ್ಷ ಎಕ್ಸ್ಟೆನ್ಷನ್ನು, ಇವಾಗ ನೋಡಿ ಎಲ್ಲೋ ಲೈನ್ ಮಾಡಿದ್ವಿ. ಯಾವಾಗ ಹೇಳಿದ್ರು, ಕಳೆದ ವರ್ಷ ಫೆಬ್ರವರಿ ಅಂದರು, ಮಾರ್ಚ್ ಅಂದರು, ಏಪ್ರಿಲ್ ಅಂದರು, ನೆಕ್ಸ್ಟ್ ಇಯರ್ ಬಂತು, ಯಾವಾಗ ಬಂತು? ಆ ಥರ ಎಲ್ಲ ಚಾನ್ಸೇ ಇಲ್ಲ. ಅದೇ ಅಲ್ಲೇನಾಗ್ತದೆ, ಸ್ಟ್ರಿಕ್ಟ್ ಸರ್, ತುಂಬ ಸ್ಟ್ರಿಕ್ಟು. ಕಮ್ಯುನಿಸ್ಟ್ ಕಂಟ್ರಿಲಿ ಕೋಲೆ. ಅದು ಒಳ್ಳೇದಾ? ಅಲ್ಲ, ಇವಾಗ ಏನಾಗುತ್ತೆ, 2 ಥರ ಇದೆ ಸರ್, ಹೇಗೆ ಯೋಚನೆ ಮಾಡ್ತಾರೆ ಅಂತ. ಒನ್ ವೇ ದಿ ಲೀಡರ್ ಈಸ್ ಗುಡ್, ಒಳ್ಳೇದಾಗತ್ತೆ, ಡೆವಲಪ್ ಆಗುತ್ತೆ. ಇನ್ನು ಸತಿ ಕಾಮನ್ ಮ್ಯಾನು ನನಗೆ 8 ಅವರ್ ಮಾಡ್ತೀನಪ್ಪ, 8 ಅವರ್ ಮಾಡೋಕ್ಕಾಗಲ್ಲ, 15 ಅವರ್ ಮಾಡಿ ಹೆಂಗೆ ಮಾಡ್ತಾನೆ? ಅವಾಗ ಹ್ಯೂಮನ್ ರೈಟ್ಸ್ ಹೊಟ್ಟೋಗುತ್ತೆ. ಇವಾಗ ನಿಮಗೆ ತುಂಬ ಅತಿಯಾಗಿ ಪ್ರೆಷರಿಂದ ಮಾಡೋಕ್ಕೆ ಬಂದರೆ ನಿಮಗೆ ಜೀವನದಲ್ಲಿ ಇಂಟ್ರೆಸ್ಟ್ ಹೊಡೋದು. ದೀಸ್ ಆರ್ ಪ್ರಾಬ್ಲಮ್ ಅಂತ. ದೀಸ್ ಆರ್ 2 ಟೈಪ್ಸ್ ಆಫ್ ಡಿಸ್ಕಷನ್. ಕೆಲವು ನಿಮಗೆ ಫ್ರೀಡಮು ಬೇಕು, ಅದೊಂಥರ ರೀಚ್ ಮಾಡಿ, ಇನ್ನೊಂದು ಬೇಡ ಸ್ಟ್ರಿಕ್ಟು, 2 ಆಗುತ್ತೆ. ಏನು ಮಾಡೋದು, ಇದು ಇಂಡಿವಿಜುವಲ್. ನಾವು ಫ್ರೀಡಮ್ ಬೇಕು, ಸಂತೋಷ ಪಡೋಕೆ ನಾವೇ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅಷ್ಟೇ. ಬಟ್ ಆ ಚೈನಾ ಜನ ಖುಷಿಯಾಗಿದ್ದಾರೆ ಈಗ. ಓಕೆ, ಅದು ಆ್ಯಕ್ಚುಲಿ ಕೆಲವರು, ನನ್ನ ಪ್ರಕಾರ ಕೆಲವರು ನಾಟ್ ಹ್ಯಾಪಿ. ಇವಾಗ ನೀವು 8 ಗಂಟೆಗೆ ಒಂದು ಮನುಷ್ಯನ ಕೆಲಸ ಮಾಡೋಕ್ಕೂ ಅಂತ ಫಾರ್ಮುಲಾ ಇದೆ. 8-8:15 ಆದರೆ ಪರವಾಗಿಲ್ಲ. ನೀವು 10 ಗಂಟೆ 12 ಗಂಟೆ ಮಾಡಿದಾಗ ನಿಮಗೆ ವಾಯ್ಸೇ ಇರಲ್ಲ. ಯು ಕ್ಯಾನಾಟ್ ಟೆಲ್ ಅಗೇನ್ಸ್ಟ್ ದಿ ಗೌರ್ಮೆಂಟ್. ಆವಾಗ ನಿಮ್ಮ ಫ್ರೀಡಮ್ ಎಂಜಾಯ್ ಮಾಡಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಬಟ್ ಫ್ರೀಡಮ್ ಅತಿಯಾದರೂ ಸಮಸ್ಯೆ. ಅದು 2 ಪ್ರಾಬ್ಲಮ್. ಈಗ ಏನಾಗ್ತದೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಸಾವುಕಾರ ಮನೆ ಹೋಗುತ್ತೆ, ದೊಡ್ಡ ನಾಯಿ ಇರುತ್ತೆ, ದಿನ ಸ್ನಾನ ಮಾಡಿಸ್ತೀರಾ, ಆಯಿತಾ, ಸೋಪ್ ಹಾಕ್ತೀರಾ, ಊಟ ಕೊಡ್ತೀರಾ, ಚೈನ್ ಕಟ್ಬಿಡ್ತೀರಾ, ಅವ್ನಿಗೆ ಆಚೆ ಹೋಗ್ಬಿಡಲ್ಲ. ಯಾವಾಗಲೂ ಸಾವುಕಾರ ಬಂದಾಗ ವಾಕಿಂಗ್ ಕರ್ಕೊಂಡು ಹೋಗ್ತಾನೆ. ಅವ್ನಿಗೆ ಹೋಗ್ಬೇಕು, ಬೆಳಗ್ಗೆ ಆದರೂ ಹೋಗ್ಬೇಕು, ಅವ್ನಿಗೆ ಕರ್ಕೊಂಡೋಗಿ ಹೋಗ್ತಾರೆ. ಅದೇ ರೋಡ್ ಸೈಡ್ನ ಇರುತ್ತೆ, ಊಟಕ್ಕೆಲ್ಲ ಕಷ್ಟ, ಬಟ್ ಫ್ರೀಡಮ್ ಎಂಜಾಯ್ ಮಾಡುತ್ತೆ. ಹೋಗುತ್ತೆ, ಜಗಳ ಆಡುತ್ತೆ, ಬರುತ್ತೆ, ಅಲ್ಲೇ ಬರುತ್ತೆ, ಓಡಿಸ್ತಾರೆ. ಅದು ಡಿಫ್ರೆಂಟ್ ಟೈಪ್, ಇದು ಒಂದು ಡಿಫ್ರೆಂಟ್ ಲೈಫ್. ಎಲ್ಲ ಕೊಟ್ಟರು ನಿಮ್ಗೆ ಹ್ಯಾಪಿನೆಸ್ ಇರೋಲ್ಲ. ದಿಸ್ ಪ್ರಾಬ್ಲಮ್ ಇದೆ. ಅದೇ ದೊಡ್ಡ ಮೇಲೆ ನೋಡುತ್ತೆ, ಬಟ್ ದಪ್ಪ ಇರ್ತದೆ, ಏನು ಜೀವನ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಅದರಲ್ಲಿ ಎಂತೂಸಿಯಮೇ ಇರೋಲ್ಲ. ದೀಸ್ ಆರ್ 2 ಕೈಂಡ್ಸ್ ಆಫ್ ಲೈಫ್. ಸೊ ಚೈನಾ ಕಟ್ಟಾಕಿರೋ ನಾಯಿನ ಅಥವಾ ಬಿಟ್ಟರು ನಾಯಿ? ಬಿಟ್ಟರೆ ನಾಯಿ ನಂಬ್ತಾರೆ. ಫ್ರೀಡಮು, ಈ ಡೆಮೊಕ್ರೆಟಿಕ್ ಕಂಟ್ರಿ ಫ್ರೀಡಮ್. ಯು ಕ್ಯಾನ್ ಟೆಲ್ ಅಗೇನ್ಸ್ಟ್ ದ ಮಿನಿಸ್ಟ್ರಿ, ಯು ಕ್ಯಾನ್ ಟೆಲ್ ಅಗೇನ್ಸ್ಟ್ ದ ಎನಿಬಡಿ. ಹಾಗೆ ಮಾಡೋಕ್ಕಾಗಲ್ಲ. ಅಲ್ಲಿ ತಪ್ಪು ಮಾಡಿದ್ರೆ ಫುಲ್ ಕೇಳಂಗೆ ಇಟ್ಕೊಂಡು ಹೋಗ್ತಾ ಅಷ್ಟೇ, ಮಾತಾಡೋಂಗಿಲ್ಲ ನೀವು. ಮಾತಾಡೋದಿಲ್ಲ. ಎಲ್ಲ ನಾಳೆ ಕರೋನಾ ಎಲ್ಲ ಮಾಸ್ಕ್ ಊರ್ಲಿ ಹಾಕ್ಬೇಕು ಅಷ್ಟೇ. ನಾಳೆ ಎಲ್ಲರೂ ಈ ಕಡೆ ನಡಿಬೇಕಷ್ಟೇ, ರೋಡಲ್ಲಿ ಬರೋಂಗಿಲ್ಲ ಅಷ್ಟೇ. ಆ ಥರ ಎವ್ರಿಥಿಂಗ್ ಸ್ಟಿಕ್. ದಟ್ ಇಸ್ ದ ಪ್ರಾಬ್ಲಮ್. ಬಟ್ ಡೆವಲಪ್ ಆಗುತ್ತೆ. ಏನೇ ಕಾರಣಕ್ಕೆ ರೋಡ್ ಫಿನಿಶ್ ಆಗಬೇಕಾದ್ರೆ ಬಿಡೋದಿಲ್ಲ. ನಾನು ರಾತ್ರಿ ಬೆಳಗ್ಗೆ ಕೂತ್ಕೊಂಡು ಮಾಡಿಬಿಡ್ತಾರೆ. ಯಾಕೆಂದರೆ ಕಂಟ್ರೋಲ್ ಇದೆ. ನಾಳೆ ಮಾಡೋಬಿಡಿ ಸರ್, ನೋಡ್ಕೊಳ್ಳೋಣ, ಆ ಥರ ಎಲ್ಲ ನಡೆಯಲ್ಲ. ಫ್ರೀಡಮ್ ಇರಲ್ಲ. ದಟ್ ಇಸ್ ಪ್ರಾಬ್ಲಮ್. ಕಮ್ಯುನಿಸ್ಟ್ಗೆ ಫ್ರೀಡಮ್, ಡೆಮೊಕ್ರಸಿಗೆ ಅದೇ ಡಿಫ್ರೆನ್ಸ್. ಡೆಮೊಕ್ರಸಿ ಕ್ಯಾನ್ ಟೆಲ್, ಸಿ ಮಿನಿಸ್ಟರ್ ಯು ಡನ್ ರಾಂಗ್, ಪ್ರೈಮ್ ಮಿನಿಸ್ಟರ್ಗೆ ಹೇಳ್ಬೋದು ನೀವು ತಪ್ಪು ಅಂತ. ಆ ಥರ ಮಾಡೋಕ್ಕಾಗಲ್ಲ, ಮಾತೇ ಆಡೋಕ್ಕಾಗಲ್ಲ. ದಿಸ್ ಎ ಪ್ರಾಬ್ಲಮ್.